ಜೈ ಶ್ರೀ ಮಾತಾ, ಜೈ ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಜೈ ಜೈ ಶ್ರೀ ಮಾತಾ. ದಾಸರು ಹೇಳಿದ್ರು, ಮಲಗಿ ಪರಮಾಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿ ತನ್ನವನ ಅರಗಳಿಗೆ ಬಿಟ್ಟಗಲನು. ಅಂದರೆ ಭಕ್ತಿಗೆ ಭಗವಂತ ಬಹಳ ಬೇಗ ಒಲಿತಾನೆ. ಆದರೆ ಹಾಗಾದರೆ ನಮಗೆ ಯಾಕೆ ಏನೂ ಆಗಲ್ಲ? ನಾವೆಷ್ಟೊಂದು ಪೂಜೆ ಮಾಡ್ತೀವಿ, ಎಷ್ಟೊಂದು ಜಪ ಮಾಡ್ತೀವಿ, ಎಷ್ಟೊಂದು ಹಬ್ಬಗಳು ಮಾಡ್ತೀವಿ, ವ್ರತಗಳು ಮಾಡ್ತೀವಿ, ಆದರೆ ನಮಗೆ ಯಾಕೆ ಹಾಗಾಗಲ್ಲ ಅಂದರೆ ನಮಗೆ ಭಕ್ತಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಷ್ಟೆ, ಅದಕ್ಕೆ ಆಗಲ್ಲ. ಭಕ್ತಿ ಅಂದ್ರೆ ಏನು? ಪೂಜೆ ಮಾಡುವುದಾ, ಜಪ ಮಾಡುವುದಾ, ಧ್ಯಾನ ಮಾಡೋದಾ, ತೀರ್ಥಯಾತ್ರೆ ಹೋಗೋದಾ, ದಾನ ಧರ್ಮ ಮಾಡೋದಾ, ಯಜ್ಞ ಯಾಗಾದಿಗಳನ್ನು ಮಾಡೋದಾ? ಇವು ಯಾವುದು ಕೂಡ ಭಕ್ತಿ ಅಲ್ಲ. ಇವೆಲ್ಲ ಭಕ್ತಿಯ ಕ್ರಿಯೆಗಳು. ಭಕ್ತಿಯೇ ಬೇರೆ, ಭಕ್ತಿಯ ಕ್ರಿಯೆಯೇ ಬೇರೆ. ನಾವೇನು ಮಾಡಿದ್ದೀವಿ, ಈ ಭಕ್ತಿಯ ಕ್ರಿಯೆಗಳನ್ನೇ ಭಕ್ತಿ ಅನ್ಕೊಂಡ್ಬಿಟ್ಟು ಅಲ್ಲಿಗೆ ನಿಲ್ಲಿಸಿದ್ದೀವಿ ಅಷ್ಟೆ. ಹಾಗಾಗಿ ನಾವು ಏನೇ ಮಾಡಿದ್ರೂ ಮುಂದುವರಿಯಕ್ಕೆ ಹೋಗಲ್ಲ, ಇನ್ನೇನೇ ಮಾಡಿದ್ರೂ ಮುಂದುವರಿಯಕ್ಕಾಗಲ್ಲ. ಭಕ್ತಿಯ ಕ್ರಿಯೆಗಳೆಲ್ಲ ಭಕ್ತಿ ಅಲ್ಲ. ಆ ಭಕ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಇರುವ ಮಾರ್ಗಗಳು, ಕ್ರಿಯೆಗಳೆಲ್ಲ ಇವೆಲ್ಲ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಆದರೆ ನಾವು ಇದನ್ನೇ ಭಕ್ತಿ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಭಕ್ತಿಯ ಕ್ರಿಯೆಗಳಿಂದ ಭಕ್ತಿಯ ಹತ್ರಕ್ಕೆ ಹೋಗೋಕ್ಕೆ. ಹಾಗಾದರೆ ನಿಜವಾದ ಭಕ್ತಿ ಅಂದ್ರೇನು? ನಿಜವಾದ ಭಕ್ತಿ ಅಂದರೆ ಭಾವನೆ. ಭಕ್ತಿ ಅಂತಕ್ಕಂಥದ್ದೊಂದು ಭಾವನೆ. ಆ ಭಾವನೆ ಉಂಟಾಗೋಕ್ಕೆ ಮಾಡುವ ಎಲ್ಲ ಕ್ರಿಯೆಗಳು, ಆ ಭಾವನೆಗೆ ಹೋಗ್ಬೇಕು ನಾವು. ಅದಕ್ಕೆ ಭವಾನಿ ಭಾವನಾಗಮ್ಯ. ಅದು ನಿಜವಾದ ಭಕ್ತಿಯ ಕಡೆಗೆ ಹೋಗ್ತಕ್ಕಂಥ. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿರ್ ಭಕ್ತ ಸೌಭಾಗ್ಯದಾಯಿನಿ ಭಕ್ತಿ ಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ. ಭಕ್ತಿನಲ್ಲೇ ಎಲ್ಲರದು ಭಕ್ತಿಗಮ್ಯ. ಅವಳು ಭಕ್ತಿನಲ್ಲಿದ್ದಾಳೆ. ಎಲ್ಲಿ ಸಿಗ್ತಾಳೆ ಭಕ್ತಿನಲ್ಲಿ? ಭಕ್ತಿವಶ್ಯ, ಭಕ್ತಿಗೆ ವಶಳಾಗ್ತಾಳೆ. ಇದೆಲ್ಲ ಸರಿ. ಆದರೆ ಭಕ್ತಿ ಅಂದ್ರೇನು? ಭಾವಕ್ಕೆ ಇರುವುದೇ ನಿಜವಾದಂಥ ಭಕ್ತಿ. ರಾಮಕೃಷ್ಣ ವಚನ ವೇದದಲ್ಲಿ ನಿನ್ನೆ ನೋಡ್ತಾ ಇದ್ದಾಗ ರಾಮಕೃಷ್ಣರು ಪರಮಹಂಸರು ಒಂದು ಮಾತು ಹೇಳ್ತಾರೆ. 4 ಸಲಕರಣೆಗಳು ಬೇಕು ಅಂತ ಹೇಳ್ತಾರೆ. ಭಾವ, ಭಕ್ತಿ, ಪ್ರೀತಿ, ಶ್ರದ್ಧೆ. ಭಾವ, ಭಕ್ತಿ, ಪ್ರೀತಿ, ಶ್ರದ್ಧೆ. ಮೊದಲು ಶುರು ಮಾಡಿದ್ದು ಭಾವದಿಂದ. ಭಾವದಿಂದ ಭಕ್ತಿ, ಭಕ್ತಿಯಿಂದ ಪ್ರೀತಿ, ಪ್ರೀತಿಯಿಂದ ಶ್ರದ್ಧೆ, ಶ್ರದ್ಧೆಯಿಂದ ಭಗವಂತ. ನಾವು ಭಕ್ತಿ ಮಾರ್ಗದಲ್ಲಿರೋರು ಮೊದಲು ಪ್ರೀತಿ ತಗೊಂಡ್ಬಿಡ್ತೀವಿ. ಭಗವಂತನ ನಾನು ಪ್ರೀತಿಸ್ತೀನಿ, ತಪ್ಪಲ್ಲ. ಹಾಗಾದ್ರೆ ಇದು ಪ್ರೀತಿ ಅಲ್ವಾ ಅಂದರೆ ಅಲ್ಲ. ಇಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿರೋರು ತುಂಬ ಎಡವದಿಲ್ಲಯ್ಯ. ನಾವು ಪ್ರೀತಿಯಿಂದ ಶುರು ಮಾಡ್ತೀವಿ, ತಪ್ಪಲ್ಲ. ಆದರೆ ಅದಲ್ಲ. ಮೊದಲು ಶುರುವಾಗಬೇಕಾದ್ದು ಭಾವದಿಂದ, ಆಮೇಲೆ ಅದು ಭಕ್ತಿ ಆಗಬೇಕು, ಭಕ್ತಿ ಪ್ರೀತಿ ಆಗಬೇಕು, ಪ್ರೀತಿ ಶ್ರದ್ಧೆ ಆಗಬೇಕು, ಶ್ರದ್ಧೆಯಲ್ಲಿ ಭಗವಂತ ಸಿಗ್ತಾನೆ. ಹಾಗಾದರೆ ಏನು ವ್ಯತ್ಯಾಸ ಇವುಗಳಿಗೆ? ಇದೆಲ್ಲ ಗೊತ್ತಾದರೆ ಮಾತ್ರವೇ ನಿಜವಾದ ಸಾಧಕರಾಗಲಿಕ್ಕೆ ಸಾಧ್ಯ ಆಗತ್ತೆ. ಪ್ರೀತಿ ಬೇಕು. ನಾನೇನೋ ಲಲಿತಾ ಸಹಸ್ರನಾಮ ಹೇಳಿದಾಗ ನನಗೇನೋ ಒಂಥರ ಆಯಿತು, ಕಣ್ಣಲ್ಲಿ ಧಾರಾಕಾರವಾದ ನೀರು ಬಂತು, ಅಮ್ಮ ಅಂದೆ, ರಾತ್ರಿ ಮಲಿಕೊಂಡ ಕನಸಲ್ಲಿ ಅವಳೇ ಬಂದ್ಲು. ಇದ್ಯಾವುದು ತಪ್ಪಲ್ಲ. ಆದರೆ ಇದು ಭಾವ ಅಲ್ಲ. ನಾವು ಅದನ್ನು ಭಾವ ಅಂತ ಭ್ರಮಿಸಿಬಿಡ್ತೀವಿ ಅಷ್ಟೇ, ಎಲ್ಲ ನಿಂತೋಗ್ಬಿಡ್ತೀವಿ. ಇದೆಲ್ಲವೂ ಕೂಡ ಮನಸ್ಸಿನಲ್ಲಿ ನಡೀತಕ್ಕಂಥ ಕ್ರಿಯೆಗಳು. ಈ ಕ್ರಿಯೆಗಳು ತಪ್ಪು ಅಂತ ನಾನು ಹೇಳಲ್ಲ, ಅಥವಾ ಸುಳ್ಳು ಅಂತೂ ಹೇಳಲ್ಲ, ಆದರೆ ಇದು ಭಾವ ಅಲ್ಲ. ಆ ಭಾವಕ್ಕೆ ಮನಸ್ಸನ್ನು ಏರಿಸ್ಕೊಂಡು ಹೋಗೋಕ್ಕೆ ಇವೆಲ್ಲ ಒಂದು ಮಾರ್ಗಗಳಿರುತ್ತೆ ಅಷ್ಟೇ ಹೊರತು ಕೊನೆಗೆ ಅದೇ ಫೈನಲ್ ಅಲ್ಲ. ಅದಕ್ಕೆ ರಾಮಕೃಷ್ಣರು
ಈಗ ಹೇಗೆ ನಾವು ವೇದಾಂತಕ್ಕೆ ಹೋದರೆ, ಜ್ಞಾನ ಮಾರ್ಗಕ್ಕೆ ಹೋದರೆ 3: ಶ್ರವಣ, ಮನನ, ನಿಧಿಧ್ಯಾಸ ಅಂತ. ಶ್ರವಣ, ಮನನ, ನಿಧಿಧ್ಯಾಸ, ಈ 3 ಹಂತಗಳನ್ನು ನೋಡಿ ಆಮೇಲೆ ನೀನು ಜ್ಞಾನ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ತೀಯ. ಹಾಗೆ ಭಕ್ತಿ ಮಾರ್ಗದಲ್ಲಿ ಹಂತಗಳು ಯಾವ್ಯಾವುದು? ಕಲ್ಪನೆ, ಭಾವನೆ, ಭಾವ, ಮಹಾಭಾವ, 4 ಹಂತ ಇದೆ. ಕಲ್ಪನೆ, ಭಾವನೆ, ಭಾವ, ಮಹಾಭಾವ. ಮೊದಲು ಎಲ್ಲ ಕಲ್ಪನೆಯಿಂದಲೇ ಶುರುವಾಗತ್ತೆ. ನಾವು ಕಲ್ಪನೆನೇ ಭಾವನೆಯನ್ನು ಭಾವ ಅನ್ಕೋತೀವಿ, ಅಲ್ಲೇ ಮಿಸ್ಟೇಕ್ ಆಗ್ತಾ ಇರೋದು. ಕಲ್ಪನೆ ಮಾಡಬೇಕು, ಅಮ್ಮ ನನ್ನ ಜೊತೆ ಇದ್ದಾಳೆ, ಅಮ್ಮ ನನ್ನ ಜೊತೆ ಯಾವಾಗಲೂ ಇರ್ತಾಳೆ, ನಾ ಪೂಜೆ ಮಾಡುವಾಗ ಅಮ್ಮನ ಪಾದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ನಾ ಮಲಗುವಾಗ ಅದು ದಿಂಬಲ್ಲ, ಅದು ಅಮ್ಮನ ತೊಡೆ ಮೇಲೆ ನಾ ಮಲಗಿದ್ದೀನಿ. ಇದೆಲ್ಲ ಕಲ್ಪನೆ. ಕಲ್ಪನೆಯಿಂದಲೇ ಶುರುವಾಗೋದು. ಕಲ್ಪನೆ ಇಲ್ಲದೆ ನೇರವಾಗಿ ಏನೂ ಆಗಲ್ಲ. ಆದರೆ ಕಲ್ಪನೆನೇ ಪರ್ಮನೆಂಟ್ ಅಲ್ಲ, ಇದು ಕಲ್ಪನೆ ಎಂದು ಗೊತ್ತಿರಬೇಕು. ಅದರ ಕಲ್ಪನೆ ಮಾಡ್ತಾ 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 ಅದನ್ನು ಗಟ್ಟಿ ಮಾಡಬೇಕು. ಯಾವಾಗಲೂ ಅಮ್ಮ ನನ್ನ ಜೊತೆ ಇದ್ದಾಳೆ, ನನ್ನಮ್ಮ ನನ್ನ ಜೊತೆ ಇದ್ದಾಳೆ, ನನಗೇನೂ ಆಗಲ್ಲ, ನನ್ನ ಅಮ್ಮನೇ ಯಾವಾಗಲೂ ನನ್ನನ್ನು ಕಾಯ್ತಾಳೆ, ನಾನು ಮಗು, ಅವಳು ಅಮ್ಮ. ಇದನ್ನು ಕಲ್ಪನೆಗಳಿದೆಲ್ಲವ, ಈ ಕಲ್ಪನೆಯನ್ನು ಗಟ್ಟಿ ಮಾಡ್ತಾ ಹೋಗಬೇಕು. ಆ ಗಟ್ಟಿ ಮಾಡ್ತಾ ಹೋದಾಗ ಅದು ಭಾವನೆಯಾಗಿ ಪರಿವರ್ತನೆಯಾಗುತ್ತೆ. ಆ ಭಾವನೆಗಳನ್ನು ಹಾಗೆ ಗಟ್ಟಿ ಮಾಡ್ತಾ ಹೋದರೆ ಆವಾಗ ಅದು ಭಾವ ಆಗತ್ತೆ. ಭಾವ ಅಂದರೆ ನಿಜ ಆಗತ್ತೆ. ನೀನು ಶುರು ಮಾಡಿದ್ದು ನಾನು ಅಮ್ಮನ ತೊಡೆ ಮೇಲೆ ಮಲಗಿದ್ದೀನಿ ಅಂತ ನೀನು ಭಾವಕ್ಕೆ ಇರಿದಾಗ ಅದು ನಿಜವಾಗ್ಲೂ ಅಮ್ಮನ ತೊಡೆನೇ ಆಗತ್ತೆ. ನಾನು ಅಮ್ಮ ನಂಗೆ ಊಟ ಮಾಡಿಸ್ತಿದ್ದಾಳೆ, ನೀನು ಯಾರು ಊಟ ಮಾಡಿಸುವಾಗ ನನಗೆ ಊಟ ಮಾಡಿಸ್ತೀನಿ ಅಂತ ಅನಿಸುತ್ತೆ, ಅಮ್ಮನೇ ಊಟ ಮಾಡಿಸ್ತಿದ್ದಾಳೆ ಅನಿಸಿದ್ರೆ ಕಲ್ಪನೆ. ಅದನ್ನು ಗಟ್ಟಿ ಮಾಡ್ತಾ ಹೋದರೆ ಅದು ಭಾವನೆ. ಆ ಭಾವನೆಯ ಹಂತದಿಂದ ನೀನು ಭಾವಕ್ಕೆ ಇರಿದಾಗ ಸಾಕ್ಷಾತ್ ಅವಳೇ ನಿಂತ್ಕೊಂಡು ತಿನ್ನುತ್ತಾರೆ. 3ನೇ ಹಂತದಲ್ಲಿ. 4ನೇ ಹಂತದಲ್ಲಿ ಮಹಾಭಾವ ಅಂದರೆ ಅವಳ ಜೊತೆ ಸೇರ್ತಕ್ಕಂಥ ಕಲ್ಪನೆ, ಭಾವನೆ, ಭಾವ, ಮಹಾಭಾವ. ನಾವು ಏನು ಮಾಡ್ತೀವಿ ಅಂದರೆ ಕಲ್ಪನೆಯ ಹಂತದಲ್ಲೇ ನಿಂತ್ಕೊಂಡ್ಬಿಟ್ಟು ಅಲ್ಲಿಗೆ ಮುಗೀತು ಅಂದ್ಕೊಂಡ್ಬಿಡ್ತೀವಿ. ಹಾಗಾದರೆ ಈ ಕಲ್ಪನೆ ಬೇಕು. ಆ ಕಲ್ಪನೆ ಮಾಡಬೇಕಾದ್ರೆ ಒಂದು ಪ್ರೀತಿ ಬೇಕು. ಪ್ರೀತಿ ಇಲ್ಲದೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಬೇಕು, ಅಮ್ಮ ಇವಳು ನನ್ನಮ್ಮ, ಐ ಲವ್ ಯು ಅಮ್ಮ. ಅಪ್ಪಾಜಿ ಸ್ಯಾನ್ಸ್ಕ್ರಿಟದ್ದು ಇಂಗ್ಲೀಷಲ್ಲಿ ಹೇಳ್ಬೋದೆ ಅಂದರೆ, ಅವಳಿಗೆ ಒಂದು ಇರುವೆಯ ಹೆಜ್ಜೆಯ ಸಪ್ಪಳು ಕೇಳುತ್ತೆ, ನಿನ್ನ ಇಂಗ್ಲೀಷ್ ಅರ್ಥವಾಗಲ್ವ ನಮ್ಮಮ್ಮಂಗೆ. ನನ್ನಮ್ಮ ಕಲ್ಪನೆ ಮಾಡ್ತಾ ಹೋಗೋದು ತಪ್ಪಲ್ಲ. ಅದನ್ನು ಗಟ್ಟಿ ಮಾಡುವುದು ಅಂದ್ರೇನು? ಅದೇ ಪದ ಇಂಪಾರ್ಟೆಂಟ್. ಕಲ್ಪನೆಗಳನ್ನು ಗಟ್ಟಿ ಮಾಡಿದ್ರೆ ಭಾವನೆ, ಭಾವನೆಗಳನ್ನು ಗಟ್ಟಿ ಮಾಡಿದ್ರೆ ಭಾವ, ಭಾವವನ್ನು ಗಟ್ಟಿ ಮಾಡಿದ್ರೆ ಮಹಾಭಾವ. ಹಾಗಾದರೆ ಗಟ್ಟಿ ಮಾಡೋದು ಅಂದ್ರೇನು ಅಂದರೆ ಅದಕ್ಕೆ ರಾಮಕೃಷ್ಣರು ಹೇಳ್ತಾರೆ, ಭಾವ, ಭಕ್ತಿ, ಪ್ರೀತಿ ಮತ್ತು ಶ್ರದ್ಧೆ, ಇವು 4. ಅವರು ಶುರು ಮಾಡಿದ್ದು ಪ್ರೀತಿಯಿಂದ ಶುರು ಮಾಡಲಿಲ್ಲ. ನಾನು ಬಹಳ ಹೊತ್ತು ಅದೇ ಚಿಂತನೆಯಲ್ಲಿದ್ದೆ. ಫಸ್ಟೇ ಇವರು ಭಾವ ಹೇಳಿಬಿಟ್ರಲ್ಲ, ಇವರು ಪ್ರೀತಿ ಹೇಳಬೇಕಾಗಿತ್ತಲ್ವ ಅಂತ. ಆಮೇಲೆ ಗೊತ್ತಾಯಿತು, ಇಲ್ಲ, ಮೊದಲು ಬರುವ ಪ್ರೀತಿ ಕಲ್ಪನೆಯ ಪ್ರೀತಿ. ತಪ್ಪಲ್ಲ, ಬೇಕಷ್ಟೇ, ಆದರೆ ಅದು ಕಲ್ಪನೆಯ ಪ್ರೀತಿ. ಆದರೆ ನೀನು ಭಾವಕ್ಕೆ ಹೋಗಿ ಆ ಭಕ್ತಿಯಿಂದ ಆಮೇಲೆ ಉಂಟಾಗತ್ತಲ್ಲ ಪ್ರೀತಿ, ಅದು ನಿಜವಾದ ಪ್ರೀತಿ. ಆ ಪ್ರೀತಿಗೆ ಭಗವಂತ ಒಲಿತಾನಿದ್ದು, ಕಲ್ಪನೆಯ ಪ್ರೀತಿಗಲ್ಲ. ಭಾವ ಅಂದ್ರೇನು? ಹಾಗಾದರೆ ಏನು ಮಾಡಬೇಕು? ಇದು ಬಹುಮುಖ್ಯವಾದಂಥದ್ದು. ನನಗೆ ಕಲ್ಪನೆಗಳು ಬೇಕಾದಷ್ಟು ಬರುತ್ತೆ. ಅಮ್ಮ ಇದ್ದಾಳೆ, ಅಮ್ಮ ಇವತ್ತು ನನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾಳೆ, ನನ್ನ ಅಮ್ಮನ ಜೊತೆನೇ ಇರ್ತೀನಿ. ಸರ್, ವೆರಿ ಗುಡ್, ಇಟ್ ಈಸ್ ವೆರಿ ಗುಡ್, ತಪ್ಪಲ್ಲ. ಆದರೆ ಅದು ಗಟ್ಟಿ ಮಾಡಿ ಭಾವ ಮಾಡೋದು ಹೇಗೆ ಅಂದರೆ, ರಾಮಕೃಷ್ಣ ಪರಮಹಂಸರು ಹೇಳಿದ್ರೆ ಸಹಜವಾದ ಅನ್ನೋ ಪದವನ್ನು ಉಪಯೋಗಿಸ್ತಾರೆ. ಸಹಜವಾದ ಪ್ರೇಮ ಉಂಟಾಗಬೇಕು. ಸಹಜವಾದ ಪ್ರೇಮ ಅಂದ್ರೇನು? ಸಹಜ. ಸಹಜ, ಸಹ ಅಂದರೆ ಜೊತೆಯಲ್ಲಿ, ಜ ಅಂದರೆ ಜನಿಸುವಾಗ, ನೀನು ಹುಟ್ಟುವಾಗ ಏನು ಜೊತೆಯಲ್ಲಿತ್ತೋ ಅದು ಸಹಜವಾದ. ಈಗ ಒಂದು ಮಗು ತಾಯಿಯ ಗರ್ಭದಿಂದ ಬರುತ್ತೆ, ಅಳಕ್ಕೆ ಶುರು ಮಾಡುತ್ತೆ. ಪಾಪ ಅದಕ್ಕೆ ಏನಿನ ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲ.
ಆ ಮಗು ಹೆರಿಗೆಯಾಗಿ ಇವತ್ತೋ ನಾಳೆಯೋ ಆಗೋಗಿದೆ, 1 ದಿನವೋ 2 ದಿನವೋ 3 ದಿನವೋ ಕಳೆದಿದೆ. ಯಾರು ಬೇರೆಯವ್ರು ಎತ್ಕೊಂಡ್ರೆ ಅಳ್ತಾ ಇರುತ್ತೆ, ಅಮ್ಮ ಎತ್ಕೊಂಡ್ರೆ ಅದೊಳು ನಿಲ್ಸತ್ತೆ. ಅಂದ್ರೆ ಆ ಒಂದು ಮುಗ್ಧವಾದ, ಇನ್ನು 3 ದಿನವೋ 4 ದಿನವೋ 5 ದಿನವೋ ಆಗಿದೆ ಅಷ್ಟೇ, ಅದಕ್ಕೆ ಏನು ಜ್ಞಾನ ಇರಕ್ಕೆ ಸಾಧ್ಯ? ಆದರೂ ಅದಕ್ಕೆ ಸಂವೇದನೆ ಆಗುತ್ತಲ್ಲ ಹೇಗೆ? ಅದು ಸಹಜವಾದ ಪ್ರೀತಿ. ಅದನ್ನೇ ಸಹಜ. ಸಹ ಅಂದ್ರೆ ಹುಟ್ಟುವಾಗ ಜೊತೆಯಲ್ಲಿ. ಅಂತಹ ಸಹಜವಾದ ಪ್ರೀತಿ ಭಗವಂತನಲ್ಲಿ ಉಂಟಾಗಬೇಕು. ಹಾಗಾದ್ರೆ ಈ ಸಹಜವಾದ ಪ್ರೀತಿ ಈಗ ನಮ್ಮಲ್ಲಿ ಹುಟ್ಟುವಾಗ ಎಲ್ಲರಲ್ಲೂ ಸಹಜವಾದ ಪ್ರೀತಿ ಇರುತ್ತೆ. ಆಮೇಲೆ ದೊಡ್ಡವರಾಗ್ತಾ ಆಗ್ತಾವ ಆ ಪ್ರೀತಿಗೆ ಬೇರೆ ಬೇರೆ ಭಾವನೆಗಳು, ನಮ್ಮ ಮನಸ್ಸಿನ ವಿಕಾರಗಳು ಎಲ್ಲ ಸೇರ್ಕೊಂಡು ಯಾವ್ಯಾವುದನ್ನೋ ನಾವು ಪ್ರೀತಿ ಅಂತೀವಿ. ಯಾವ್ಯಾವುದನ್ನೋ ಪ್ರೀತಿ ಅಂತನ್ನಲ್ಲ, ಯಾವ್ಯಾವುದನ್ನೋ ಪ್ರೀತಿ ಅಂತ ಭ್ರಮಿಸ್ತೀವಿ. ಆ ಭ್ರಮೆಲ್ ಕೊನೆಗೆ ಸೋತು ಹೋಗ್ಬಿಡ್ತೀವಿ. ಡಿಸಪಾಯಿಂಟ್ ಆಗಿದ್ದು ಪ್ರೀತಿಯಿಂದಲ್ಲ, ನಿನ್ನ ಹುಚ್ಚು ಕಲ್ಪನೆಯಿಂದಷ್ಟೇ. ಸಹಜವಾಗಿ ಈಗ ಹಾಗಾದ್ರೆ ಭಗವಂತನಲ್ಲಿರ್ತಕ್ಕಂಥ ನನ್ನ ಪ್ರೇಮವನ್ನ ಅದನ್ನು ಸಹಜಗೊಳಿಸುವುದು ಹೇಗೆ ಅಂತಂದ್ರೆ, ಇದಕ್ಕೆ ಬಹುಮುಖ್ಯವಾದದ್ದು ಸಹಜ ಅಂದ್ರೆ ಸಹಜ. ಸಹ ಅಂದ್ರೆ ಜೊತೆಯಲ್ಲಿ, ಜ ಅಂದ್ರೆ ಜನಿಸುವಾಗ ಹುಟ್ಟಿದ್ದು ಸಹಜ. ಇದನ್ನ ನಾನು ನನ್ನ ತಾಯಿಯನ್ನ ಅಂದ್ರೆ ಜಗನ್ಮಾತೆಯನ್ನ ನಾನು ಪ್ರೀತಿಸ್ಬೇಕಾದ್ರೆ, ಈ ಪ್ರೀತಿ ಸಹಜವಾದ ಪ್ರೀತಿ ಆಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಯಾಕೆಂದ್ರೆ ನಾನೇನು ವಾಪಸ್ ಮಗುವಾಗಕ್ಕಾಗಲ್ಲ. ಆದ್ರೆ ನನ್ನ ಪ್ರೀತಿ ಸಹಜವಾಗಿ ಆಗ್ಬೇಕು. ಹಾಗಾದ್ರೆ ನಾನೇನ್ ಮಾಡ್ಬೇಕು? ಇದು ಪ್ರಮುಖವಾದಂಥ ಪ್ರಶ್ನೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಶುರು ಮಾಡಿದ್ದು ಭಾವ. ಭಾವ ಅನ್ನೋದು ಎಲ್ಲಿಂದಿದೆ ಅಂದ್ರೆ, ಮತ್ತೆ ನಮ್ಮ ವಿಶ್ಲೇಷಣೆಯನ್ನು ಮಾಡ್ಕೋಬೇಕು. ನಮಗೆ 3 ಶರೀರಗಳಿದೆ. ಒಂದು ಹೊರಗೆ ಕಾಣುವ ಸ್ಥೂಲ ಶರೀರ, ಇನ್ನೊಂದು ನಮ್ಮ ಕಣ್ಣಿಗೆ ಕಾಣದೆ ಎಲ್ಲ ಕೆಲಸಗಳನ್ನು ಮಾಡುವ ಮನಸ್ಸು ಬುದ್ಧಿಯನ್ನೊಳಗೊಂಡ ಸೂಕ್ಷ್ಮ ಶರೀರ. ದೇಹ ಸ್ಥೂಲ ಶರೀರವಾದರೆ ಮನಸ್ಸು ಬುದ್ಧಿಗಳು ಸೂಕ್ಷ್ಮ ಶರೀರ. ಅದರ ಒಳಗಡೆ ಇರ್ತಕ್ಕಂಥ ಕಾರಣ ಶರೀರ. ಈ ಕಾರಣ ಶರೀರದೊಳಗೆ ಇರ್ತಕ್ಕಂಥದ್ದೇ ಚಿತ್ತ. ಚಿತ್ತದಲ್ಲಿ ಉಂಟಾಗುವಂತಹ ಪ್ರೇಮವನ್ನ ಸಹಜ ಪ್ರೇಮ ಅಂತ ಕರಿತೀವಿ. ಮನಸ್ಸಿನಲ್ಲಿ ಉಂಟಾಗುವ ಪ್ರೇಮ ಅಲ್ಲ, ಅಥವಾ ಸ್ಥೂಲ ಶರೀರದುಂಟಾಗೋ ಪ್ರೇಮ ಅಲ್ಲ. ಸ್ಥೂಲ ಶರೀರದಲ್ಲಿ ಪ್ರೇಮ ಉಂಟಾಗತ್ತೆ ಯಾವಾಗ? ಯಾವುದೋ ಒಂದು ಹಬ್ಬ ಬಂತು, ತಗೊಂಬಾ 1 ಲಾರಿ ಹೂ ತರಿಸು, ಹಾಕು. ಯಜ್ಞ ಮಾಡಬೇಕು, ತಗೊಂಬಾ ಒಂದು 10 ಲೀಟ್ರು, 10 ಲೀಟ್ರ್ ಅಲ್ಲ 10 ಕ್ಯಾನು ತುಪ್ಪ ಮಾಡು. ಇದೆಲ್ಲ ತಪ್ಪಲ್ಲ. ಆದರೆ ಇದು ಸ್ಥೂಲ ಶರೀರ, ಸ್ಥೂಲದ ಮೂಲಕ ಮಾಡ್ತಕ್ಕಂಥದ್ದು. ಅದನ್ನು ಸೂಕ್ಷ್ಮಕ್ಕೆ ಏರಿಸ್ತಕ್ಕಂಥದ್ದು. ಸೂಕ್ಷ್ಮಕ್ಕೆ ಏರಿಸ್ತಕ್ಕಂಥದ್ದು ಹೇಗೆ? ಮನಸ್ಸಿಗೆ ತಗೊಂಡು ಹೋಗ್ತಿರೋದು. ಅವಾಗ ದೈಹಿಕದ್ದೆಲ್ಲ ಕಡಿಮೆ ಆಗತ್ತೆ, ಹೊರಗಡೆ ಗಂಟೆ ಹೊಡೆಯೋದು ಕಡಿಮೆ ಆಗತ್ತೆ, ಒಳಗಡೆ ಸ್ಮರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾಮಸ್ಮರಣೆ, ಜಪ, ಧ್ಯಾನ ಇವೆಲ್ಲ ಸೂಕ್ಷ್ಮತರವಾದಂಥ ಮಾರ್ಗಗಳು. ಅಲ್ಲಿ ಅದು ಜಾಸ್ತಿ ಆಗುತ್ತೆ. ಆವಾಗ ಅದು ಸೂಕ್ಷ್ಮ ಸಂವೇದನೆಗೆ ಶುರುವಾಗುತ್ತೆ. ಇನ್ನು ಅದನ್ನೂ ಸೇರಿಸಿ ಚಿತ್ತದೊಳಗೆ ಸೇರಿಸ್ಬಿಡ್ಬೇಕು. ಒಂದು ಸರಿ ನೀನು ಯಾರ ಹೆಸರು, ಕೃಷ್ಣನೋ, ರಾಮನೋ, ದುರ್ಗೆನೋ, ಲಲಿತಾನೋ ಚಿತ್ತದೊಳಗೆ ಸೇರಿಸಿದ್ರೆ ಅದು ಅಲ್ಲಿಯಿಂದ ಬರ್ತಕ್ಕಂಥ ಭಾವಗಳನ್ನು ನಾವು ಭಾವ ಅಂತ ಕರಿತೀವಿ. ಅಲ್ಲಿವರೆಗಿಂದ ಏನು ಬರುತ್ತೆ ಅದನ್ನು ಭಾವ ಅಲ್ಲ, ಭಾವ ಅಂತ ಭ್ರಮಿಸಿದೀವಷ್ಟೇ, ಅದು ಭಾವ ಅಲ್ಲ. ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಭಾವಕ್ಕೆ ಸೇರಿಸ್ಬೇಕು, ಅಂದರೆ ಚಿತ್ತಕ್ಕೆ ಸೇರಿಸ್ಬೇಕು. ಚಿತ್ತಕ್ಕೆ ಸೇರಿಸಿದ್ಮೇಲೆ ನೀನೇನಾಗ್ತೆ, ಅದು ನಿಜವಾಗಿ ಭಾವ, ಭಕ್ತಿ, ಪ್ರೀತಿ ಮತ್ತು ಶ್ರದ್ಧೆ ಭಗವಂತ ಆಗುತ್ತೆ. ಈ ಚಿತ್ತದೊಳಗೆ ಭಗವಂತನನ್ನು ಸೇರಿಸೋದಿದೆಯಲ್ಲ, ಇದನ್ನೇ ಸಾಧನೆ ಅಂತ ಕರೆಯೋದು. ಸಾಧನೆ ಅಂದ್ರೇನು ಅಂದರೆ, ನೀನು 30 ವರ್ಷ ಜಪ ಮಾಡೋದ್ಯಾ? ಬೇಡ, ತಪ್ಪಲ್ಲ, ತಪ್ಪು, ಸರಿನೇ. ಅಲ್ಟಿಮೇಟ್ ಏನು? ನಿನ್ನ ಚಿತ್ತದೊಳಗೆ ಭಗವಂತನನ್ನು ಸೇರಿಸ್ಬೇಕು. ಚಿತ್ತದೊಳಗೆ ಭಗವಂತನನ್ನು ಸೇರಿಸಿದ್ರೆ ಏನಾಗತ್ತೆ? ಶಂಕರ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯದ್ಯದ್ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ,
ಯೋಗರತೋವ ಭೋಗರತೋವ. ನೀನು ಯೋಗಿ ಯಾರು ಏನಿ ಹಾಗೆ ಭಗವಂತನ ಪಡ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ಬೇಕಾ? ಅದೇನು ಅವ್ರು ಹೇಳಲ್ಲ. ಯೋಗರೋತವ ನೀನು ಯೋಗಿಯಾಗಿರೋ, ಭೋಗರೋತವ ನೀ ಭೋಗಿಯಾಗಿರೋ. ಒಂದು 4-5 ಕಾರ್ ಇಟ್ಕೊಂಡು ಹೊಸದು ಮಹೀಂದ್ರ ತಾರಿಟ್ಕೊಂಡು ಓಡಾಡೋ ತಪ್ಪೇನಿಲ್ಲ. ಅವ್ರು ಬೇಡ ಅಂತ ಹೇಳ್ತಿಲ್ಲ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಯೋಗರತೋವ ಭೋಗರತೋವ ಸಂಗರತೋವ ಸಂಘವಿಹೀನ. ನೀ ಸಂಸಾರದಲ್ಲಿರು. ಏನು ಹಾಗಾದ್ರೆ ಭಗವಂತನ ಬೇಕಾದ್ರೆ ಸಂಸಾರ ಬಿಟ್ಟು ಹೋಗ್ಬೇಕಾ? ಯಾರೂ ಹೇಳಲಿಲ್ಲ. ಶಂಕರ ಭಗವತ್ಪಾಚಾರ್ಯರೂ ಹೇಳಿಲ್ಲ. ಸಂಗರತೋವ ಸಂಗ ವಿಹೀನ. ಇಟ್ ಮೇಕ್ಸ್ ನೋ ಡಿಫರೆನ್ಸ್ ವೆದರ್ ಯು ಆರ್ ಎ ಸಂಸಾರಿ ಆರ್ ಎ ಸನ್ಯಾಸಿ. ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಎಟ್ ಆಲ್. ಸನ್ಯಾಸಿ ಆದವರಿಗೆಲ್ಲ ಭಗವಂತ ಸಿಗಲ್ಲ, ಸಂಸಾರಿ ಆದವರಿಗೆ ಸಿಗಲ್ಲ ಅಂತಲ್ಲ. ವಾಸ್ತವವಾಗಿ ನಮ್ಮ ಭಾರತೀಯ ಇತಿಹಾಸವನ್ನ ಪುರಾಣಗಳನ್ನು ನೋಡ್ಕೊಂಬಂದ್ರೆ ಭಗವಂತ ಸಿಕ್ಕಿರೋದೆಲ್ಲ ಗೃಹಸ್ಥರಿಗೆ ಜಾಸ್ತಿ, ಸನ್ಯಾಸಿಗಳಿಗಿಂತ. ಅಲ್ಲ, ಅದು ವಾಸ್ತವ ಸತ್ಯ. ಒಂದೊಂದು ಮಹಾಪುರುಷರ ಯಾವ ಒಬ್ಬ ಮಹಾಭಕ್ತ ದೇಹ ಸಮೇತಕ್ಕೆ ವೈಕುಂಠಕ್ಕೆ ಹೋಗಿದ್ದು ಒಂದೇ ಒಂದು ನಮ್ಮ ಭಾರತೀಯ ಪರಂಪರೆಯಲ್ಲಿ. ಸತ್ಮೇಲಲ್ಲ, ದೇಹದ ಸಮೇತಕ್ಕೆ ಹೋಗಿದ್ದು ಯಾರು? ಸಂತ ತುಕಾರಾಮ್. ಮೊನ್ನೆ ಹೋಗಿದ್ವಿ ಪುಣೆಗೆ ಹೋದಾಗ. ದೇಹು ಅಲ್ಲೆಲ್ಲ ವಿಮಾನ ಪುಷ್ಪಕ ಅಲ್ಲಿ ಬಂದಾಗ ಅದು ಅಲ್ಲಾಡಿದ ಮರ ಅಂತ. ಇಟ್ಸ್ ಟ್ರೂ ಆಲ್ಸೋ. ಸಂತ ತುಕಾರಾಮ್ ಸಂಸಾರಿ, ಅತ್ಯಂತ ಉನ್ನತವಾದಂಥ ಶ್ರೇಷ್ಠತೆಯನ್ನು ಪಡೆದಂಥ. ನಾನು ಯಾರಿಗೋ ಮಾತು ಹೇಳಿದೆ, ಎಲ್ಲ ಬಿಡು ಅಂತೆಲ್ಲ ಏನು ಬಿಡಬೇಕಾಗಿಲ್ಲ, ಎಲ್ಲ ಬಿಡು ಅಂತ ಹೇಳಿದ ಕೃಷ್ಣನೇ ಸಂಸಾರಿ. ಭಗವದ್ಗೀತೆ ಹೇಳಿದ ಕೃಷ್ಣನೇ ಸಂಸಾರಿ. ಕೃಷ್ಣ ಬಿಡು ಅಂತ ಹೇಳ್ತಾನೆ ಏನನ್ನ? ಸಂಸಾರ ಬಿಡು, ಮನೆ ಬಿಡು, ಮಠ ಬಿಡು, ಕೆಲಸ ಬಿಡು ಅಂತ ಹೇಳಿಲ್ಲ. ಬಿಡಬೇಕಾದ್ದು ಎರಡನ್ನೇ, ನಾನು ನನ್ನದು ಅನ್ನುವ ಭಾವವನ್ನು, ಅಹಂಕಾರವನ್ನು ಬಿಡು ಅಂತ ಹೇಳಿದ್ನೇ ಹೊರತು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೆಲ್ಲೂ ನೀನು ಮನೆ ಬಿಟ್ಬಿಡು, ಕಾಡ್ಗೆ ಹೋಗು, ತಪಸ್ ಮಾಡುತ್ತೆಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ಸಂಗರತೋವ ಸಂಘವಿಹೀನ. ನೀನು ಏನಾರು ಆಗಿರೋ, ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಯದ್ಯದ್ ಬ್ರಹ್ಮಣಿ ರಮತೆ ಚಿತ್ತಂ. ನಿನ್ನ ಚಿತ್ತದಲ್ಲಿ ಭಗವಂತನನ್ನ ಕೂರಿಸ್ಕೊಂಡ್ರಲ್ಲಿ ಹೇಳ್ತಾರೆ ಅವರು. ಹೃದಯದಲ್ಲೆಲ್ಲ ಕೂರಿಸ್ಕೋಬೇಕದು, ಚಿತ್ತದಲ್ಲಿ. ಯದ್ಯ ಬ್ರಹ್ಮಣಿ ರಮತೆ ಚಿತ್ತಂ. ನಿನ್ನ ಚಿತ್ತದಲ್ಲಿ ಭಗವಂತನನ್ನು ಕೂರಿಸ್ಕೊಂಡ್ರೆ ನಂದತಿ ನಂದ್ಯತ್ಯವ, ಆನಂದದಲ್ಲಿರ್ತೀಯ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಯೋಗರತೋವ ಭೋಗರತೋವ ಸಂಗರತೋವ ಸಂಘವಿಹೀನ. ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯೇವ. ಅದಕ್ಕೇನು ಮಾಡಬೇಕು? ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಂದರೆ ಒಟ್ಟಾರೆ ಅರ್ಥ, ಚಿತ್ತದಲ್ಲಿ ಭಗವಂತನನ್ನು ಸೇರಿಸೋದು ಫಸ್ಟ್ ಸ್ಟೆಪ್ಪು, ಮಿಕ್ಕಿದೆಲ್ಲ ಆಮೇಲೆ ಆಗ್ಬಿಡುತ್ತೆ. ಆ ಚಿತ್ತದಲ್ಲಿ ಭಗವಂತನನ್ನು ಸೇರಿಸಿದಾಗ ಆಮೇಲೆ ಉಂಟಾಗ್ತಕ್ಕಂಥದ್ದು ನಿಜವಾದ ಭಕ್ತಿ. ಇದುವರೆಗೆ ನಾವು ಮಾಡ್ತಿರೋದೆಲ್ಲ ಭಕ್ತಿಯ ಕ್ರಿಯೆಗಳು. ಆ ಭಕ್ತಿ ಕ್ರಿಯೆ ಬೇಡ ಅಂತ ನಾನು ಹೇಳ್ತಿಲ್ಲ. ಆ ಭಕ್ತಿ ಕ್ರಿಯೆಯಲ್ಲದೆ ನೀನು ಮತ್ತಲ್ಲಿಗೆ ಹೋಗೋಕ್ಕಾಗಲ್ಲ. 1ನೇ ಕ್ಲಾಸ್ ಓದ್ದೇನೆ ನೀನು SSLCಗೆ ಹೋಗೋಕ್ಕಾಗಲ್ಲ. ಆದರೆ 1ನೇ ಕ್ಲಾಸಲ್ಲಿ ನಿಂತ್ಕೊಂಡ್ರೆ ಏನು ಪ್ರಯೋಜನ ಅನ್ನೋದು ನನ್ನ ಪ್ರಶ್ನೆ ಅಷ್ಟೆ. ನೀನು 1ನೇ ಕ್ಲಾಸ್ಗೆ ಹೋಗಿದ್ದೇ ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೋಗು, ಪಾಸಾಗಿ 2ನೇ ಕ್ಲಾಸ್ಗೆ ಹೋಗು, ಹೈಸ್ಕೂಲ್ಗೆ ಹೋಗು, ಆಮೇಲೆ SSLCಗೆ ಹೋಗು, ಕಾಲೇಜ್ಗೆ ಹೋಗು. ಯು ಶುಡ್ ಗೋ ಆನ್. ಭಕ್ತಿ ಮಾರ್ಗದಲ್ಲೂ ಸ್ಟೆಪ್ ಬೈ ಸ್ಟೆಪ್ ನೀವು ಬೆಳೀತಾ ಹೋಗಬೇಕು. ಇದೇ ಚೆನ್ನಾಗಿದೆ ಅಂತ. ಅದು ಯಾಕೆ ಗೊತ್ತಾ? ಯಾವಾಗಲೂ ಅಷ್ಟೇ, ಈ ಮನಸ್ಸಿನ ಕಲ್ಪನೆಗಳಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸು ಇಷ್ಟಪಡಲ್ಲ. ಅದಕ್ಕೆ ಮುಂದಿನ ಹಂತಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಅದು ಇದೇ ಎಷ್ಟು ಚೆನ್ನಾಗಿದೆ. ಭಗವಂತಂಗೆ ಹಾಗಾಗ್ಬಿಡುತ್ತೆ. ಮಹಾವಿಷ್ಣು ವರಾಹಾತಾರವನ್ನು ತಾಡಿ ಬಂದಾಗ, ಹಂದಿಯಾಗಿ ಬಂದಾಗ ಎಲ್ಲ ಮುಗೀತು. ಕೊನೆಗೆ ಒಂದು ಕೊಚ್ಚ ಗುಂಡಿನಲ್ಲಿ ಆ ಹಂದಿ ತನ್ನ ಹೆಂಡತಿ ಮಕ್ಕಳುಗಳ ಜೊತೆ ಯಾಕೆ ಅನ್ಕೊಂಡಿತ್ತು. ಮೇಲ್ಗಡೆ ಅಂದರು, ಯಾರಪ್ಪ ಬರಲೇ ಇಲ್ವಲ್ಲ ಮಹಾವಿಷ್ಣು ಅಂತ. ದೇವಾನು ದೇವತೆಗಳೆಲ್ಲ ಬಂದು ಕೈ ಮುಗಿದು ಕೇಳ್ಕೊತಾರೆ, ಬಾಪ ವಿಷ್ಣು ಇಲ್ಲಿದ್ದು ಬಿಟ್ಟಿದೆಯಲ್ಲ ಅಂತ. ಇಲ್ಲ ಇದೇ ಚೆನ್ನಾಗಿದೆ. ಆಗ ಶಿವ ಬಂದು ತನ್ನ ತ್ರಿಶೂಲದಿಂದ ಆ ಹಂದಿಗೆ ಹೊಡೆದು ಸಾಯಿಸಿದಾಗ ಅಲ್ಲಿಂದ
ವಿಷ್ಣು ಪರಂಧಾಮ ಮನಸ್ಸು ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ ಮನಸ್ಸು ಅಲ್ಲೇ ಚೆನ್ನಾಗಿದೆ ಇದೇ ಚೆನ್ನಾಗಿದೆಯಲ್ಲ ಅನ್ಸುತ್ತೆ. ವಾಸ್ತವವಾಗಿ ಕಲ್ಪನೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರ ಜೀವನನೂ ಅಷ್ಟೇ. ಮದುವೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡಿದ್ದು, ಮದುವೆ ಆದಮೇಲೆ ಗೊತ್ತದೇನು ಅಂತ. ಮಕ್ಕಳಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಲ್ಪನೆ, ಮಕ್ಕಳಾದ್ಮೇಲೆ ಗೊತ್ತು. ಸ್ವಂತ ಮನೆ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಕಲ್ಪನೆ ಬರುತ್ತೆ, ಆಮೇಲೆ EMI ಕಟ್ಟುವಾಗ ಅಲ್ಲಿ ಎಲ್ಲವಾಗಲೂ ಅಷ್ಟೇ. ನಮಗೆ ಮನುಷ್ಯ ಕಲ್ಪನೆಯಲ್ಲಿ ಆನಂದ ಪಡ್ತಾನೆ. ಕಲ್ಪನೆಯನ್ನೇ ದಾಟಿ ನೀನು ಚಿತ್ತಕ್ಕೆ ಹೋಗಬೇಕು. ಹಾಗೆ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಆ ಚಿತ್ತದೊಳಗೆ ಸೇರಿಸುವುದೇ ಸಾಧನೆ. ಅದಕ್ಕೆ ಸತತವಾದ ಸಾಧನೆಯನ್ನು ಮಾಡಬೇಕು. ಅದರಿಂದ ಚಿತ್ತದೊಳಗೆ ತಗೊಂಡು ಹೋಗಿ ಕೂರಿಸ್ಬೇಕಾದ್ರೆ ನಾವು ನೀವು ಎಲ್ಲ ತುಂಬ ಪುಣ್ಯವಂತರು. ಆದರೆ ಸಂತ ತುಕಾರಾಮನ ಹೆಂಡತಿ ಜೀಜಾ ಕಾಡ್ಕೊಂಡು ತಿಂತಾಳೆ ಪಾಪ. ಅವಳನ್ನ ನಿಂದಿಸ್ಬಾರ್ದು, ಬಿಕಾಸ್ ಮನೆಯನ್ನು ತೂಗಿಸ್ಬೇಕು ಅವಳು. ಹಾಗೆ ಕಠೋರವಾದ ನುಡಿಗಳನ್ನು ಮಾಡ್ತಾ ಇರ್ತಾಳೆ. ಏನು ದುಡಿಯೋದೆಲ್ಲ, ಹೋಗು ದುಡ್ಕೊಂಬ ಅಂತ ಗಂಡನ ಕಳಿಸ್ತಾಳೆ. ಇವನು ವಿಠಲ್ಲ 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 ಅಂತ ಹೋಗ್ತಾನೆ. ಅಲ್ಲಿ ಕಬ್ಬಿನ ಗದ್ದೆ ಇರುತ್ತೆ. ಕೇಳ್ತಾನೆ ನಂಗೊಂದು ಕೆಲಸ ಕೊಡಿ ಅಂತ. ಕಬ್ಬೆಲ್ಲ ಕಟ್ ಮಾಡು ಅಂತಾರೆ. ಕಬ್ಬೆಲ್ಲ ಕಟ್ ಮಾಡಿದ್ಮೇಲೆ ನನ್ನ ಕೂಲಿ ಅಂತಾನೆ. ಅವರು ಒಂದು ಹೊರೆ ಕಬ್ಬನ್ನು ಕಟ್ಬಿಟ್ಟು ಇದೇ ತಗೋ ನಿಂತು ಕೂಲಿ ಅಂತ ತಲೆ ಮೇಲೆ ಇಟ್ಕೊಡ್ತಾರೆ. ಅವನು ವಿಠಲ್ಲ ವಿಠಲ್ಲ ಅಂತ ತಗೊಂಡು ಬರ್ತಾ ಇರ್ತಾನೆ. ದಾರಿಲಿ ಹುಡುಗರೆಲ್ಲ ಅಣ್ಣ ನನಗೊಂದು ಕಬ್ಬು ಅಂತಾರೆ. ಇವನು ಏನು ಯೋಚನೆ ಮಾಡಿದೆ ಇವನು ವಿಠಲ್ಲ ಎಲ್ಲರಿಗೂ ಒಂದೊಂದು ಕಬ್ಬು ಕೊಟ್ಕೊಂಬರ್ತಾನೆ. ಮನೆಗೆ ಬರೋ ಹೊತ್ತು ಒಂದು ಕಬ್ಬು ಉಳಿದಿರುತ್ತೆ. ಜೀಜನಿಗೆ ನಿನ್ನ ಹಾಗೆ ಎಷ್ಟು ಕೋಪ ಬರುತ್ತೆ ಅಷ್ಟು ಕೋಪ ಬರುತ್ತೆ. ಬೆಳಗ್ಗೆಯಿಂದ ದುಡಿದು ಒಂದು ಕಬ್ಬಿನ ಜೊಲೆ ತಂದಿದ್ದಾನಲ್ಲ ಅಂತ. ಅವನು ತಗೋ ತಂದಿದ್ದೀನಿ ತಕ್ಷಣ ಇಸ್ಕೊಂಡು ಮಾತು ಹೊಡಿತಾಳೆ ಅವಳಿಗೆ. ಅವಾಗ ಸಂತ ತುಕಾರಾಮಗೆ ಅದು 2 ಪೀಸ್ ಆಗುತ್ತೆ. ಆಗ ಸಂತ ತುಕಾರಾಮ್ ಹೇಳ್ತಾನೆ, ಓ 2 ಪೀಸ್ ನೀನೇ ಮಾಡಿಬಿಟ್ಯಾ? ನಾನು 2 ಪೀಸ್ ಮಾಡ್ಕೊಡೋಣ ಅಂತಿದ್ದೆ. ತಗೋ ನೀ ಮಾಡಿದ್ದು ಒಳ್ಳೇದಾಯ್ತು. ನೀನೊಂದು ಪೀಸ್ ತಿನ್ನು, ನಾನೊಂದು ಪೀಸ್ ತಿಂತೀನಿ. ತಾಳ್ಮೆಯ ಪರಾಕಾಷ್ಠೆಯನ್ನು ನಾವು ನೋಡ್ತಾ ಹೊರಟೋಗ್ತೀವಿ. ನಾನೊಂದು ಸ್ವಲ್ಪ ಕಾಲ ಹೇಳಿದೆ ಸಂತ ತುಕಾರಾಮ್ ಜೀವನ ಚರಿತ್ರೆನ ಬಿಗಿನಿಂಗ್ ಆಫ್ ಮೈ ಈ ಗ್ರೂಪ್ಗಳು ಶುರುವಾದಾಗೆಲ್ಲ ಹೇಳಿದ್ದೆ. ಎಲ್ಲವೂ ಅರ್ಧ ನಿಂತಿದೆ. ಎಲ್ಲರೂ ಒಂದು ಕಡೆ ಪೂರ್ತಿ ಆಗಬೇಕು. ಶಂಕರಾಚಾರ್ಯರ ಅರ್ಧದಲ್ಲೇ ನಿಂತಿದ್ದಾರೆ, ರಾಮಕೃಷ್ಣರ ಅರ್ಧದಲ್ಲೇ ನಿಂತಿದ್ದಾರೆ, ಸಂತ ತುಕಾರಾಮ್ ಅರ್ಧದಲ್ಲೇ ನಿಂತಿದ್ದಾರೆ. ಇವರೆಲ್ಲ ಮಾಡಿದ್ದು ಹೇಗೆ ಅಂದರೆ ಈ ಪರಮಾತ್ಮನನ್ನು ಚಿತ್ತದಲ್ಲಿ ಕೂರಿಸ್ತಕ್ಕಂಥದ್ದೇ ನಿಜವಾದ ಸಾಧನೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಸಹಜ ನಾವು ಗೃಹಸ್ಥರು ಕೆಲಸ ಮಾಡುವಾಗ ಓಡಾಡಿಕೊಂಡು ಇರುವಾಗ ಭಗವಂತನ ಸ್ಮರಣೆ ಮಾಡ್ತೀವಿ, ನಿಜ. ಆ ಥರದವರನ್ನು ಸಾವಿರಾರು ಜನ ನೋಡಿದ್ದೀನಿ ನಾನು ನಮ್ಮ ಗ್ರೂಪಿಗೆ ಸೇರಿದ ಮೇಲಂತೂ. ಆದರೆ ಸಾಧನೆ ಅಂತಂದರೆ ಬರೀ ಅದು ಓಡಾಡ್ಕೊಂಡು ಮಾಡೋದಷ್ಟೇ ಅಲ್ಲ, ಸ್ವಲ್ಪ ಕಾಲ ನಿಗದಿತ ಸಮಯದಲ್ಲಿ ಕೂತ್ಕೊಂಡು ಮಾಡಿದ್ರೆ ಆವಾಗ ಅದು ಸಾಧನೆ ಆಗುತ್ತೆ. ಇದು ಹೇಗಪ್ಪ ಅಂದರೆ, ಮನೆಯಲ್ಲಿ ಹೆಣ್ಮಕ್ಳು ಓಡಾಡ್ಕೊಂಡು ಬೇಕಾದಷ್ಟು ಕೆಲಸ ಮಾಡ್ತಾರೆ. ನೀ ಡಾಕ್ಟ್ರ್ ಹತ್ರ ಹೋಗೋ, ಅದು ವಾಕಿಂಗ್ ಅಲ್ಲ. ನೀವು ಹೊರಗಡೆ ಹೋಗಿ ಓಡಾಡ್ತೀಯಲ್ಲ, ಅದೇ ವಾಕಿಂಗ್ ಅಂತಾರೆ. ಬೇಕಾದ್ರೆ ಯಾವ ಡಾಕ್ಟ್ರನ್ನಾರು ಕೇಳು. ನೀವು ಮನೇಲಿ ಓಡಾಡ್ಕೊಂಡು ಏನು ಕೆಲಸ ಮಾಡ್ತೀಯ ಅದನ್ನು ವಾಕಿಂಗ್ ಅಂತ ಅವ್ರು ಕನ್ಸಿಡರ್ ಮಾಡಲ್ಲ. ಡಾಕ್ಟ್ರೇ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮದು ದೊಡ್ಡ ಮನೆ, ಆ ಕಡೆಯಿಂದ ಈ ಕಡೆ ಓಡಾಡಿ. ಸರಿಯಮ್ಮ, ಅದರದ್ದು ವಾಕಿಂಗ್ ಅಲ್ಲ ಅಂತಾರೆ. ಹಾಗೆ ನೀವು ಭಗವಂತನ ಸ್ಮರಣೆಯಲ್ಲಿ ಮನೆಯಲ್ಲಿ ಎಷ್ಟಾರು ಮಾಡುವ ಅದು ಸಾಧನೆ ಆಗುತ್ತೆ. ಬೇಕದು, ಬೇಡ ಅಂತಲ್ಲ, ಅದು ಬೇಕು. ಆದರೆ ಕೂತ್ಕೊಂಡು ನಿರ್ದಿಷ್ಟವಾಗಿ ಇವತ್ತು 1000, ಇವತ್ತು 2000 ಸಮಯ ಮಾಡ್ಕೋಬೇಕು ಅದಕ್ಕೋಸ್ಕರ. ಹಾಗೆ ಸತತವಾದ ಸಾಧನೆಯನ್ನು ಮಾಡ್ತಾ ಹೋದಾಗ ಆ ಚಿತ್ತದಲ್ಲಿ ಸೇರ್ತಕ್ಕಂಥ. ಓಂ ಹ್ರೀಂ ಪರಾಶಕ್ತಿಯೇ ನಮಃ. ನಮ್ಮ ಗುರುಗಳಾದ ಪರಮಪೂಜ್ಯ ವಿರಜಾನಂದ ಸರಸ್ವತಿ ಮಹಾರಾಜರದ್ದು ನನಗೆ ಕನಿಷ್ಠ 5000 ಜಪ ಆಗಬೇಕು, 3 ತ್ರಿಕಾಲ ಲಲಿತಾ ಸಹಸ್ರ ಪಾರಾಯಣ ಆಗಬೇಕು, ಶ್ರೀಚಕ್ರ ಪೂಜೆ ಆಗಬೇಕು ಅಂತ. ವಾಸ್ತವವಾಗಿ ಕೊಟ್ಟ ಕಡೆಗೆ ಹೋಗ್ತಾವ ನಂದು 15,000 20,000 ಜಪ ಆಗೋದು. ಹೇಳಿಲ್ಲದ ಒಂದು ಮಾತು ಹೇಳ್ತೀನಿ. ಕೆಲವು ಕೊನೆ ಹಂತದಲ್ಲಿ ಅದು 5 ಕೋಟಿ 10 ಕೋಟಿ 20 ಕೋಟಿ 100 ಕೋಟಿ ಆಗೋದು ಒಂದು ದಿನಕ್ಕೆ. ನಿಂಗೆ ಅನ್ನಿಸ್ಬೋದು, ಅಪ್ಪಾಜಿ ಇರೋ ಟೈಮಲ್ಲಿ ಏನೋ ಒಂದು 10,000 20,000 ಇಟ್ಟಿದ್ದು ಓಕೆ.
ಆದರೆ 24 ಗಂಟೆನೂ ಮಾಡಿದ್ರು ಕೂಡವ ಕೋಟಿ ರೀಚ್ ಆಗಕ್ಕೆ ಸಾಧ್ಯವಾ? ಇಟ್ಸ್ ಎ ಕಾಮನ್ ಥಿಂಗ್. ಕೋಟಿ ರೀಚ್ ಆಗಕ್ಕೆ ಸಾಧ್ಯ? ನೀವು ನೋಡೋದು 10 ಕೋಟಿ 20 ಕೋಟಿ 100 ಕೋಟಿ ಮಾಡ್ತೀನಿ ಅಂತ ಒಂದು ಹಂತದವರೆಗೆ ಮಗಳೇ ಅಷ್ಟೇ. ನೀನು ಈ ಥರ ಸತತವಾಗಿ ಅಭ್ಯಾಸಗಳನ್ನು ಮಾಡ್ತಾ 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 ಮನಸ್ಸನ್ನು ಉನ್ನತೀಕರಣಗೊಳಿಸ್ತಾ ಹೋಗ್ಬಿಟ್ಟಾಗ ನಿನ್ನ ಮನಸ್ಸನ್ನು ಎಲ್ಲ ಬೇಕಾದ್ರೂ ಇಡ್ಬೋದು. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಮನಸ್ಸು, ಈಗಲೂ ಅಷ್ಟೇ ನಮ್ಮ ಮನಸ್ಸು ನಮ್ಮಲ್ಲಿಲ್ಲ, ಎಲ್ಲೆಲ್ಲೋ ಇಟ್ಟಿದ್ದೀವಿ. ಕೂತಿರೋರಲ್ಲೂ ಅಷ್ಟೇ ಎಷ್ಟೋ ಮನಸ್ಸು ಅವ್ರ ಮನೆ ಅಡುಗೆ ಮನೇಲಿರುತ್ತೆ, ಎಷ್ಟೋ ಜನದ ಮನಸ್ಸು ಯಜಮಾನ್ರ ಆಫೀಸಿಂದ ಯಾವಾಗ ಬರ್ತಾರೆ ಅಂತ ಆಫೀಸಲ್ಲಿ ಇರುತ್ತೆ, ಎಷ್ಟೋ ಮಕ್ಳು ಏನು ಮಾಡ್ತೀವಿ ಅಂತ ಅವರ ಮನಸ್ಸು ಸ್ಕೂಲಲ್ಲಿ ಇರುತ್ತೆ. ಯಾರ ಮನಸ್ಸು ಏನು ಅವ್ರ ಹತ್ರ ಇರಲ್ಲ. ನಾವು ಅನ್ಕೋತೀವಿ ನಮ್ಮ ಮನಸ್ಸು ನಮ್ಮ ಹತ್ರ ಇದೆ ಅಂತೇಳಿ. ಆದರೆ ಆ ಮನಸ್ಸನ್ನು ಭಗವಂತನಲ್ಲಿ ನೀನು ಅಂದರೆ ನಿನ್ನ ಮನಸ್ಸು ಅಂದರೆ ಸ್ವಲ್ಪ ಎಲ್ಲ ಸಾಧನೆಯ ಹಂತ ಮುಗಿದ ಮೇಲೆ ಏನು ಮಾತು ನಾನು ಹೇಳ್ತಿರೋದು. ಬಿಗಿನಿಂಗಲ್ಲಿ ಯು ಕೆನಾಟ್ ಟ್ರೈ, ಯು ಶುಡ್ ನಾಟ್ ಟ್ರೈ. ಅವಾಗ ತುಂಬ ನಗೆಪಾಟ್ಲಿಗಾಗತ್ತೆ. ಒಂದು ಹಂತದಲ್ಲೆಲ್ಲ ಬಂದು 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 ಅದು ಒಂದು ಮ್ಯಾಕ್ಸಿಮಿಟಿ ಬಂದಾಗ ನಾನು ಕೂತ್ಕೊಂಡೆ. ನನ್ನ ಮನಸ್ಸನ್ನು ಎಲ್ಲಿಟ್ಟೆ? ನನ್ನ ಮನಸ್ಸನ್ನು ನನ್ನ ರಕ್ತದ ಕಣಗಳಲ್ಲಿಟ್ಟೆ. ರೆಡ್ ಬ್ಲಡ್ ಕಾರ್ಪಸಲ್ಸಲ್ಲಿ ಇಟ್ಟೆ. ಎಷ್ಟು ರಕ್ತದ ಕಣಗಳಿರ್ಬೋದು? ಪ್ರತಿಯೊಂದು ಕಣಗಳ ರಕ್ತದ ಕಣದಲ್ಲೂ ನಾನೇ ಇಟ್ಕೊಂಡ್ಬಿಟ್ಟೆ. ಆಗ ರಕ್ತ ಚಲನೆ ಆಗ್ತಾ ಇದೆ, ಎಲ್ಲ ಹಾರ್ಟ್ಗೆ ಹೋಗ್ತಾ ಇದೆ. ಆ ಹಾರ್ಟ್ ಓಡುವಾಗ ಓಂ ಹ್ರೀಂ ಪರಾಶಕ್ತಿ ನಮಃ, ಆ ಹಾರ್ಟಿಂದ ಹೊರಗೆ ಬರುವಾಗ ಓಂ ಹ್ರೀಂ ಪರಾಶಕ್ತಿ ನಮಃ. 1 ಸೆಕೆಂಡ್ಗೆ ಎಷ್ಟು ರಕ್ತದ ಕಣಗಳು ಹಾರ್ಟ್ಗೆ ಹೋಗುತ್ತೆ? ಎಷ್ಟು ರಕ್ತದ ಕಣಗಳು ಹಾರ್ಟಿಂದ ಹೊರಗೆ ಬರುತ್ತೆ? ಎಷ್ಟು ಕೋಟಿ ಆಯಿತು ಲೆಕ್ಕ ಹಾಕು. ನೀನು ನಿನ್ನ ಮನಸ್ಸನ್ನು ಎಲ್ಲಿ ಇಟ್ಟು ಏನನ್ನ ಮಾಡ್ತೀಯ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವನ್ನೆಲ್ಲ ಹೇಳಬಾರ್ದು, ಅದರಿಂದ ಹೇಳಲ್ಲ. ಇದನ್ನು ಬಾಯ್ತಪ್ಪ ಹೇಳಲಿಲ್ಲ, ಇಫ್ ಯು ಗೋ ಟು ದಟ್ ಎಕ್ಸ್ಟೆಂಟ್. ಆದರೆ ಪ್ರಿಲಿಮಿನರಿಯಾಗಿ ಯು ಹ್ಯಾವ್ ಟು ಸಿಟ್ ಎಟ್ ಎ ಪ್ಲೇಸ್ ಆ್ಯಂಡ್ ಡೂ ಸರ್ಟನ್ ಥಿಂಗ್ಸ್. ಯು ಹ್ಯಾವ್ ಟು ಸ್ಪೇರ್ ಫಾರ್ ದಟ್. ಶ್ರಮ ಪಡಬೇಕು, ಅವಾಗ ಕೂರಬೇಕು. ಮನುಷ್ಯ ಏನು ಬೇಕಾದ್ರೂ ಮಾಡ್ತಾನೆ, ಕೂರಲ್ಲ. ಕೂರಕ್ಕೆ ಅವನ ಕೈಲ್ಲ. ಅದಕ್ಕೆ ಪಾತಂಜಲಿ ಮಹಾರಾಜರ ಅಷ್ಟಾಂಗ ಯೋಗದಲ್ಲಿ ಬರೋದು ಆಸನ. ಯಮ ನಿಯಮ ಆಗಲಿ ಆಸನ. ಆಸನ ಅಂದರೆ ಕೂರಬೇಕು. ಯು ಹ್ಯಾವ್ ಟು ಸಿಟ್ ಎಟ್ ಎ ಪ್ಲೇಸ್. ಮೊದಲು ಕೂರುವುದನ್ನು ಅಭ್ಯಾಸ ಮಾಡಬೇಕು. ಹಾಗೆ ನೀನು ಕೂರುವುದನ್ನು ಅಭ್ಯಾಸ ಮಾಡಿ ಕೂತ ಕಡೆ ನೀನು ಸ್ವಲ್ಪ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಅದು ಸಾಧನೆ ಆಗುತ್ತೆ. ಓಡಾಡ್ಕೊಂಡು ಮಾಡಿದ್ದು ಆಗತ್ತೆ, ಅದು ಲೆಕ್ಕಕ್ಕೆ ಬರಲ್ಲ. ಸಾಧನೆಯ ಲೆಕ್ಕಕ್ಕೆ ಬರಲ್ಲ. ಸಾಧನೆಯ ಲೆಕ್ಕಕ್ಕೆ ಬರಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಎಟ್ ಎ ಪ್ಲೇಸ್. ಹಾಗೆ ಸಾಧನೆಯನ್ನು ಮಾಡ್ತಿದ್ರೆ ಮಾತ್ರವೇ ಚಿತ್ತದೊಳಗೆ ಕೂರುತ್ತೆ. ಆ ಸಾಧನೆ ಮಾಡುವಾಗ ಪ್ರೇಮಪೂರ್ವಕವಾಗಿ ಸಾಧನೆ ಮಾಡ್ತಾ ಹೋಗ್ಬೇಕು. ಯಾಕೆ ಪ್ರೇಮಪೂರ್ವಕವಾಗಿ ಸಾಧನೆ ಮಾಡಬೇಕು? ಹಾಗೆ ಮಾಡಿದ್ರೆ ಆಗಲ್ವಾ? ಹಾಗೆ ಮಾಡಿದ್ರು ಆಗತ್ತೆ, ಆಗಲ್ಲ ಅಂತಲ್ಲ. 2 ವಿಚಾರಗಳು ಬರುತ್ತೆ ಇಲ್ಲಿ. ಹಾಗೆ ಭಗವಂತನನ್ನ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಸುಮ್ಮನೆ ನಾನು ಮಾಡ್ತಿರ್ತೀನಿ, ತಪ್ಪಲ್ಲ. ಆದರೆ ಉದ್ದೇಶ ಸಫಲವಾಗಲ್ಲ. ಹಾಗಂದ್ರೆ ಏನು ಅಂದರೆ, ಪ್ರೇಮಪೂರ್ವಕವಾಗಿ ಮಾಡದಿದ್ದರೆ ಸಫಲ ಆಗಲ್ಲ ಅಂತ. ಮನಸ್ಸಿಗೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿಯಾದದ್ದು ಯಾವುದಪ್ಪ ಅಂದರೆ ಮನುಷ್ಯನ ಮನಸ್ಸು. ಆ ಮನುಷ್ಯನ ಮನಸ್ಸನ್ನು ನೀನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ನಿನ್ನನ್ನು ನಾನು ನೋಡಿದ್ರೆ ನೀನು ಭಸ್ಮ ಆಗ್ಬಿಡ್ತೀಯ. ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ದೃಷ್ಟಿ ತೆಗೆಯೋದು ಅಂತ ಹಾಕ್ತಾರೆ. ಮನುಷ್ಯನ ದೃಷ್ಟಿಗೆ ಅಷ್ಟು ಶಕ್ತಿ ಇದೆ. ಹಾಗಾಗಿ ಅಷ್ಟು ಶಕ್ತಿ ಇರ್ತಕ್ಕಂಥ ಮನಸ್ಸನ್ನು ನೀನು ಹೇಗೆ ಬಳಸ್ಕೋತೀಯ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ನೀನು ಭಗವಂತನನ್ನು ಪ್ರೀತಿಸದೆ ಪ್ರೀತಿಯ ಹೊರತಾಗಿ ನೀನು ಸಾಧನೆಯನ್ನು ಮಾಡಿದರೆ ಅದು ರಾವಣನ ಸಾಧನೆಯಾಗತ್ತೆ.
ರಾವಣನಷ್ಟು ಶಿವಭಕ್ತ ಮತ್ತೊಬ್ಬರು ಇರೋಕ್ಕೆ ಸಾಧ್ಯವೇ ಇಲ್ಲ, ಮುಂದೆ ಬರುವುದೂ ಇಲ್ಲ. ನ ಭೂತೋ ನ ಭವಿಷ್ಯತೆ. ಶಿವ ಆತ್ಮಲಿಂಗವನ್ನೇ ತಕ್ಕೊಟ್ಬಿಟ್ಟ. ಆದರೆ ರಾವಣ ಬದಲಾಗಲಿಲ್ಲ, ಇನ್ನೂ ದೊಡ್ಡ ರಾವಣ ಆದ. ಯಾಕೆ? ಅವನಲ್ಲಿ ಆ ಪ್ರೇಮ ಸಿಂಚನ ಇರಲಿಲ್ಲ. ಭಗವಂತ ಸಿಗಲ್ಲ ಅಂತಲ್ಲ, ಆದರೆ ಅದು ಸಾಕ್ಷಾತ್ಕಾರ ಆಗಲ್ಲ. ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಪ್ರೇಮಪೂರ್ವಕವಾಗಿ ಆ ಧ್ಯಾನಗಳನ್ನು ಮಾಡ್ತಾ ಹೋದಾಗ ಮಾತ್ರವೇ ಅದು ಸಾಧನೆಯಾಗತ್ತೆ. ಅದರಿಂದ ಪ್ರೀತಿ ಅನ್ನೋದು ಬೇಡ ಅಂತಲ್ಲ, ಆ ಪ್ರೀತಿಯ ಹೊನಲಿನಲ್ಲಿ ಅದು ಮುಗಿತಾ ಹೋಗಬೇಕು. ಅಪ್ಪಾಜಿ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಪ್ಪಾಜಿ, ತುಂಬ ಚೆನ್ನಾಗಿ ಅರ್ಥ ಆಯಿತು ಅಪ್ಪಾಜಿ. ಆದರೆ ಏನು ಮಾಡಲಿ, ನಮ್ಮ ಮನೇಲಿ ಹಾಗಾಗಲ್ಲ ಅಪ್ಪಾಜಿ. ನಾನು 5 ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ ಅಪ್ಪಾಜಿ ಅನ್ನುವುದು ಸುಳ್ಳು. ನೀನು ಒಂದು ವೇಳೆ ಸಾಧನೆಗೆ ತೊಡಗಿದರೆ ಭಗವಂತ ಅದಕ್ಕೆ ಎಲ್ಲ ಅವಕಾಶಗಳನ್ನು ಅವನೇ ಮಾಡಿಕೊಡ್ತಾನೆ ಅನ್ನೋದು ನನ್ನ ಸ್ವಂತ ಅನುಭವ, ಸಾವಿರಾರು ಜನರ ಅನುಭವವನ್ನು ನಾನು ನೋಡಿದ್ದೀನಿ. ಕಾರಣ ಹೇಳ್ತಾ ಹೋಗಬೇಡ ನೀನು ಈಗಲೇ. ಯು ಸ್ಟಾರ್ಟ್ ಡೂಯಿಂಗ್, ಐ ವಾಂಟ್ ಟು ಡೂ ದಿಸ್ ಅಂತ ಮನಸ್ಸಿನಲ್ಲಿ ಅನ್ಕೋ, ಮಾಡೋಕ್ಕೆ ಶುರು ಮಾಡು. ನಿನ್ನ ಮನೆಯ ಪರಿಸ್ಥಿತಿ, ನಿನ್ನ ವಾತಾವರಣ ಎಲ್ಲ ಕಡಿಮೆ ಆಗುತ್ತೆ. ನಾನು ದೀಕ್ಷೆ ಕೊಟ್ಟ ಮೇಲೆ ಸಂದೇಶಾಯಿಗೆ ಅದೇ ಹೇಳ್ತಾ ಇದ್ದೆ, ನನಗೆ ಈ ಫೋನ್ಗಳೇ ಬರಲ್ಲ. ನಾನು ಯಾರಿಗೂ ಫೋನ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ದಿನಕ್ಕೊಂದು 20-30 ಕಾಲ್ ಬರೋದು, ಇವತ್ತು 3 ಕಾಲು ಬರಲ್ಲ ನನಗೆ. ಯಾರಿಗೂ ಹೇಳಬೇಕಾಗಿಲ್ಲ ಅಂತ ರಾಮಕೃಷ್ಣ ಹೇಳ್ತಾರೆ. ಇದು ಹೇಗೆ ಅಂದರೆ, ಸೊಸೆ ಮದುವೆಯಾದ ಹೊಸರಲ್ಲಿ ಮನೆಗೆ ಬಂದಾಗ ಕೆಲಸ ಎಲ್ಲ ಮಾಡ್ತಿರ್ತಾಳೆ. ಅವಳು ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾದಾಗ ತಾಯಿ ಅತ್ತೆ ಅವಳ ಕೈಲಿ ಕೆಲಸ ಮಾಡೋದನ್ನ ಕಡಿಮೆ ಮಾಡಿಸ್ತಾಳೆ. ಇನ್ನು ನವಮಾಸ ತುಂಬಿದ ಗರ್ಭಿಣಿಯಿಂದಾಗ ಏನೂ ಮಾಡಿಸೋದೇ ಇಲ್ಲ. ಹಾಗೆ ನೀನು ಭಕ್ತಿಯ ಸಾಧನೆಯ ಹಂತಕ್ಕೆ ಹೋದಾಗ ಭಗವಂತನೇ ನಿನಗೆ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಹೋಗ್ತಾನೆ. ಅದರಿಂದ ಸಾಧನೆ ಅಂದರೆ ಕೂತು ಒಂದು ಕಡೆ ಪ್ರೇಮಪೂರ್ವಕ ಓಡಾಡ್ಕೊಂಡು ಮಾಡೋದು ಇದ್ದೇ ಇದೆ, ಆದರೆ ಕೂತು ಒಂದು ಕಡೆ ಮಾಡುವ ಈ ಸಾಧನೆಯನ್ನು ಮಾಡ್ತಾ 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 ನಿನ್ನ ಅರಿವಿಲ್ಲದಂತೆ ಭಗವಂತ ನಿನ್ನ ಚಿತ್ತದೊಳಗೆ ಸೇರಿಸ್ತಾನೆ. ಅದಕ್ಕೆ ಎಲ್ಲದರಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದಪ್ಪ ಅಂದರೆ ಸಾಧನೆ. ಸಾಧನೆ ಮಾಡಿದ್ರೆ ಭಗವಂತ ಸಿಗಲ್ಲ. ಸತತವಾದ ಸಾಧನೆಯನ್ನು ಮಾಡಿ ಒಂದು ಸರಿ ಅವನು ನಿನ್ನ ಚಿತ್ತದೊಳಗೆ ಕೂತ್ಬಿಟ್ಟ, ಅವನು ರಾಮನಾಗಾರೋ ಕೂರ್ಲಿ, ಕೃಷ್ಣನಾಗಾರೋ ಕೂರ್ಲಿ, ದುರ್ಗಿಯಾಗಾರೋ ಕೂರ್ಲಿ, ಲಲಿತ್ಯಾಗಾರೋ ಕೂರ್ಲಿ, ಏನಾರು ಕೂರ್ಲಿ, ಒಂದು ಸರಿ ಕೂತ್ರೆ ನಿನ್ನ ಕೆಲಸ ಮುಗೀತು. ಮಿಕ್ಕಿದೆಲ್ಲ ತಾನಾಗತ್ತೆ. ಎಲ್ಲದಕ್ಕೂ ಒಂದೊಂದು ಉದಾಹರಣೆ ಕೊಡ್ತಾರೆ ರಾಮಕೃಷ್ಣ ಪರಮಹಂಸರು. ಇದು ಹೇಗೆ ಅಂತಂದರೆ, ಅವರೆಲ್ಲ ಆ ಕಡೆ ಇದ್ದಿದ್ದೆ ಗಂಗಾ ನದಿ ಅಲ್ಲಿ ಸಮುದ್ರ ಸೇರುತ್ತೆ. ಅಲ್ಲಿ ಕೆಲವರು ದೋಣಿಗಳನ್ನ ಇಟ್ಕೊಂಡು ನಡೆಸ್ತಾ ಇರ್ತಾರೆ. ಆ ದೋಣಿಗಳಲ್ಲಿಟ್ಟು ನಡೆಸೋನು ಅಂಬಿಗ ತುಂಬ ಅಲೆಗಳು ಬರ್ತಾ ಇದ್ದಾಗ ಬಹಳ ಕಷ್ಟಪಟ್ಟು ಆ ಕಡೆ ಮಾಡ್ತಾ ಇರ್ತಾನೆ. ಆದರೆ ಒಂದು ಹಂತದಲ್ಲಿ ಅಲೆಯೆಲ್ಲ ನಿಂತ ಮೇಲೆ ಅವನು ಅಲ್ಲೇ ಕೂತ್ಕೊಂಡು ಬಿಡಿ ಸೇದಕ್ಕೆ ಶುರು ಮಾಡ್ತಾನೆ. ಅಂದರೆ ಸಾಧನೆಯ ಹಂತದಲ್ಲಿ ಬಹಳ ನಿನಗೆ ಅನಿಸತ್ತೆ, ಆದರೆ ಒಂದು ಸರಿ ನೀನು ಆ ಹಂತವನ್ನು ತಲುಪದ ಮೇಲೆ ಯು ವಿಲ್ ಬಿ ಎಟ್ ಪೀಸ್. ಹಾಗಾಗಿ ಯಾಕಿಷ್ಟೆಲ್ಲ ಹೇಳಿದ್ರೆ, ಅಪ್ಪಾಜಿ ನೀವೀಗೇನು ಸಾಧನೆ ಮಾಡ್ತಿದ್ದೀರಿ? ನಿನ್ನ ನೋಡುವುದೇ ಸಾಧನೆ, ಸಾವಿರಾರು ಮಕ್ಕಳನ್ನು ನೋಡುವುದೇ ಸಾಧನೆ. ಅಪ್ಪಾಜಿ ಅದೇ ಸಾಧನೆನಾ? ಹೌದು. ನನ್ನ ದುರ್ಗೆ ಎಲ್ಲ ಅಲ್ಲೇ ಕಾಣ್ತಾ ಇರುವಾಗ ನಾನು ನಿನ್ನೆಲ್ಲಿ ಹುಡುಕ್ಲಿ? ಆ ಭಾವಕ್ಕೆ ನಿನ್ನ ಮನಸ್ಸು ಚಿತ್ತದಲ್ಲಿ ಏರಿದಾಗ ನಿನಗೊಂದು ವಿಗ್ರಹನೋ ಏನೂ ಬೇಕಾಗಲ್ಲ. ಅದರಿಂದ ಭಕ್ತಿ ನಾವು ಆ ಭಾವಕ್ಕೆ ಏರಿಸಿಕೊಳ್ಳುವ ಮಹಾಪ್ರಯತ್ನ ಅದು. ಒಂದು ಸರಿ ಚಿತ್ತದೊಳಗೆ ನಿನ್ನ ಭಗವಂತನನ್ನು ಸೇರಿಸ್ದೆ, ಅಲ್ಲಿಗೆ ನಿನ್ನ ಸಾಧನೆಯ. ಹಾಗಾದರೆ ಆಮೇಲೆ ಅವರು ಸಾಧನೆ ಆಮೇಲೆ ಅವರು ಜಪ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಮಾಡ್ತಾರೆ. ಆದರೆ ಮತ್ತೇನನ್ನು ಪಡೀಬೇಕಾಗಿಲ್ಲ. ಈ ಬ್ರಾಹ್ಮಣರು ಊಟ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಮೊಸರನ್ನ ಎಲ್ಲ ಆಯ್ತು ಎಲ್ಲವ, ಇನ್ನೇನು ಅಪೋಷ್ಟ ತಗೋಬೇಕು, ಅದಕ್ಕೆ ಮುಂಚೆ ಉಪ್ಪಿನಕಾಯಿ ನೆಕ್ತಾ ಇರ್ತಾರೆ. ಹಾಗೆ ಆಮೇಲೂ ಸಾಧನೆ ಇರುತ್ತೆ. ಸಾಧನೆ ಅಂದರೆ ಉಪ್ಪಿನಕಾಯಿ ನೆಕ್ತಾಗೆ ಅದು ಸುಮ್ಮನೆ.
ಮತ್ತು ಮಾರ್ಗದರ್ಶನಕ್ಕಾಗಿ. ಯಾಕೆಂದರೆ ಅವರನ್ನು ನೋಡಿ ಸಾವಿರಾರು ಜನ ಇರ್ತಾರೆ, ಇವರೇ ಏನು ಮಾಡಿದರೆ ಅವರು ಏನು ಮಾಡೋದೇ ಇಲ್ವಲ್ಲ ಅಂತ ಇವರೇನಾದ್ರು ಮಾಡ್ತಿರ್ತಾರೆ, ಹೊರತು ಹಾಗಲ್ಲ. ಹಾಗಾಗಿ ಭಾವ, ಭಕ್ತಿ, ಪ್ರೀತಿ, ಆಮೇಲೆ ಶ್ರದ್ಧೆ, ಈ 4 ಹಂತಗಳನ್ನು ತಲುಪಿದಾಗ ಆವಾಗ ನಿಜವಾದ ಭಕ್ತಿ. ಆ ನಿಜವಾದ ಭಕ್ತಿ ಉಂಟಾದಾಗ ಭಗವಂತ ಬೇರೆ ಅಲ್ಲ, ಭಕ್ತ ಬೇರೆ ಅಲ್ಲ. ಅದನ್ನೇ ಮಹಾಭಾವ ಅಂತ ಕರೆಯೋದು. ಅವನು ನೋಡೋಕ್ಕೆ ಹೀಗೆ ಇರ್ತಾನೆ, ಆದರೆ ಆ ಚಿತ್ತದೊಳಗೆ ಸೇರಿಸಿದ ಮೇಲೆ ಅವನೇ ಭಗವಂತನಾಗ್ತಾನೆ, ಭಗವಂತನೇ ಅವನಾಗಿರ್ತಾನೆ. ಇಂತಹ ಸಾಧನೆ ಎಲ್ಲರಿಂದಲೂ ಸಾಧ್ಯ, ಎಲ್ಲರಿಂದಲೂ ಸಾಧ್ಯ ಅನ್ನುವುದನ್ನೆಯ ವಿಶದಪಡಿಸಿರೋದು ಶ್ರೀಚಕ್ರ ನಿಲಯ ಗ್ರಂಥದಲ್ಲಿ. ಇದೆಲ್ಲ ಅಲ್ಲಿರೋದನ್ನೇ ಹೇಳ್ತಾ ಇರೋದು ನಾನು. ನಿನ್ನ ಪಾಪ ಓದೋಕ್ಕೆ ಕಷ್ಟ ಆಗತ್ತಲ್ಲ ಅಂತ. ಆ ಭಾವಕ್ಕೆ ಏರಿಸ್ಕೊಡೋದು ಹೇಗೆ, ಪ್ರತಿಯೊಂದು ಹಂತ ಹಂತದಲ್ಲೂ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಮಾನವ ಜನ್ಮ ಶ್ರೇಷ್ಠವಾದದ್ದು, ಅಪರೂಪವಾದದ್ದು. ಮುಂದಿನ ಜನ್ಮ ಮನುಷ್ಯಗೆ ಹುಡ್ತೀವಿ ಅಂತ ಗ್ಯಾರಂಟಿ ಏನಿಲ್ಲ. ಹಾಗಾಗಿ ಕನಿಷ್ಠ ಕೊಂಚ ಸಾಧನೆಯನ್ನಾದರೂ ಮಾಡಲೇಬೇಕು, ಸ್ವಲ್ಪನಾದರೂ ಸಾಧನೆಯನ್ನು ಮಾಡಲೇಬೇಕು ಅಂತ ನಾನಲ್ಲ ಹೇಳ್ತಿರೋದು, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ. ಆಗ ಅರ್ಜುನನಿಗೆ ಪ್ರಶ್ನೆ ಶುರುವಾಗ್ಬಿಡತ್ತೆ, ಒಂದು ವೇಳೆ ಸಾಧನೆ ಮಾಡ್ತಾ ಇರುವಾಗ ಸತ್ತೋಗ್ಬಿಟ್ರೆ ವೇಸ್ಟ್ ಆಗಿಬಿಡತ್ತಲ್ಲ ಕೃಷ್ಣ ಅಂತ ಕೇಳುತ್ತಾನೆ. ಕೃಷ್ಣ ಹೇಳ್ತಾನೆ, ಈ ಸತ್ತೋದ್ರೆ ಸಾಧನೆ ವೇಸ್ಟ್ ಆಗಲ್ಲ, ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗತ್ತೆ. ಕೊನೆಯದನ್ನು ಮಾತು ಹೇಳ್ತೀನಿ, ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗತ್ತಾ? ಆಗತ್ತೆ. ಹೆಂಗೆ ಗೊತ್ತು? ನಿನಗನ್ನಿಸ್ಬೇಕು, ಈ ಅಪ್ಪಾಜಿ ಹಿಮಾಲಯಕ್ಕೆ ಹೋಗಿ ಕೂತ್ಕೊಂಡು 30 ವರ್ಷ ತಪಸ್ ಮಾಡಲಿಲ್ಲ, ಬ್ಯಾಗ್ ನೇತು ಹಾಕ್ಕೊಂಡೋಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಸಾಧನೆ ಮಾಡಿದ್ರು. ಇವತ್ತು ಅವ್ರು ಏನು ಹೇಳಿದ್ರು ನಡೆಯುತ್ತೆ, ಅವ್ರ ಆಶೀರ್ವಾದ ಮಾಡಿದ್ರು ಏನೇನೋ ನಡೆದು ಹೋಗ್ತಾ ಇದೆ. ಇದು ಹೇಗೆ ಸಾಧ್ಯ? ಎಂತೆಂಥವರು ಸಾಧನೆ ಮಾಡಿದವರು ಇದ್ದಾರೆ, ಎಷ್ಟೆಲ್ಲ ಕೂತ್ಕೊಂಡಿರೋರು ಇದ್ದಾರೆ, ಏನೂ ಇಲ್ಲ. ಹೇಗೆ ಸಾಧ್ಯ? ಈ ಪ್ರಶ್ನೆ ನಿನಗಲ್ಲ, ನನಗೂ ಬಂದಿತ್ತು. ಇದೆಲ್ಲ ಹೇಗೆ ಸಾಧ್ಯ? ನನಗೆ ಅನಿಸೋದು, ಯಾರ್ಯಾರೋ ಬಂದು ಹೇಳೋರು, ಅಪ್ಪಾಜಿ ನಮ್ಗೆ ಹಾಗಾಯಿತು, ನಮಗೆ. ಹೌದಾ ಹೌದಾ ಹೌದಾ, ನಾನು ಕೂತ್ಕೊಂಡು ಇದೆಲ್ಲ ಹೇಗಾಗಕ್ಕೆ ಸಾಧ್ಯ? ನಾನೇನು ಅಲ್ವಲ್ಲ ಆ ಥರದ್ದು. ಇಲ್ಲ, ಈಗಲೂ ಗೊತ್ತು ನಾನೇನು ಅಲ್ಲ ಅಂತ. ಆಗ ಇನ್ನೂ ತೀವ್ರವಾಗಿ ಅನ್ನಿಸ್ತಾ ಇತ್ತು. ಆಗ ನಾನು ಯುಗಾವತಾರ ರಾಮಕೃಷ್ಣ ಓದ್ತಾ ಇರಲಿಲ್ಲ, ಅಧ್ಯಯನ ನಾನು ಯಾವುದನ್ನು ಓದಿಲ್ಲ, ಅಧ್ಯಯನ ಮಾಡ್ತಾ ಇದ್ದೆ. ಆವಾಗ ಅದರೊಳಗೆ ಒಂದು ಮಾತನ್ನು ರಾಮಕೃಷ್ಣ ಪರಮಹಂಸರು ಬರೀತಾರೆ. ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಹೌದು, ಅವ್ರೇನು ಮಾಡ್ತಾರೆ ಅಂದರೆ, ಬಂಗಾಳದಲ್ಲಿ ಶವ ಸಾಧನೆ ಅಂತಿರುತ್ತೆ. ಶವ ಸಾಧನೆ ಅಂದರೆ ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋದು. ಆ ಕಡೆ ಎಲ್ಲ ಅದೆಲ್ಲ ಇರುತ್ತೆ. ಕೇರಳ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಈಗೆಲ್ಲ ಕಡಿಮೆಗಿದೆ, ಮುಂಚೆ ಅದು ಶವ ಸಾಧನೆ ಅಂತಿರೋದು. ಇವರು ಶವದ ಮೇಲೆ ಕೂತ್ಕೊಂಡು, ಅದಕ್ಕೊಂದು ಕ್ರಮ ಇದೆ. ಇವರು ಶವದ ಮೇಲೆ ಕೂತ್ಕೊಂಡು ಸಾಧನೆ ಮಾಡುವಾಗ ಕೆಲವು ಟೈಮ್ ಆ ಶವ ಬಾಯಿ ಬಿಟ್ಬಿಡುತ್ತೆ. ಇವರೊಂದಿಷ್ಟು ಮಂಡಕ್ಕಿ, ನಿಮ್ಮ ಕಡೆ ಹೇಳ್ಬೇಕಾದ್ರೆ ಪುರಿ ಇಟ್ಕೊಂಡಿರ್ತಾರೆ, ಅದ್ರ ಬಾಯಿಗೆ ಹಾಕ್ತಾರೆ. ಅನ್ನೋದು ಒಬ್ಬ ಶವ ಸಾಧನೆ ಮಾಡಬೇಕು ಅಂತ ಕೂತ್ಕೊಂಡು ಅವನು, ಒಬ್ಬ ಸಾಧಕ ಎಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾನೆ. ಒಂದು 3 ದಿನ ಕಳೆದಿದೆ, ಒಂದು ಹುಲಿ ಬಂದು ಅವನ್ನ ಎಳ್ಕೊಂಡು ಹೋಗಿ ತಿಂದು ಹಾಕ್ಬಿಡುತ್ತೆ. ಆಗ ದಾರಿಲಿ ಒಬ್ಬ ಸಾಮಾನ್ಯ ಆ ಕಡೆ ಓಡಾಡೋನು ಬರ್ತಿರ್ತಾನೆ. ಅವನೇನು ಒಂದಿನೂ ದೇವಸ್ಥಾನಕ್ಕೇನು ಹೋದವನಲ್ಲ, ಅದು ಕೂತ್ಕೊಂಡು ಭಗವಂತ ದೇವರು ಅಂತ ಗೊತ್ತಿತ್ತು, ಕೈ ಮುಗಿಯೋನಷ್ಟೇ. ಮಹಾ ಸಾಧಕ ಅಂತೇನಲ್ಲ ಅವನು, ಆದರೆ ಒಬ್ಬ ಸುಮ್ಮನೆ ಮಾಮೂಲಿ ಭಕ್ತನಾಗೆ. ಅವನು ದಾರಿಲಿ ಹೋಗುವಾಗ ಇದು ನೋಡ್ಬಿಡ್ತಾನೆ. ಅವನು ನೋಡ್ತಾನೆ, ಯಾರೋ ಶವ ಸಾಧನೆ ಮಾಡೋಕ್ಕೆ ಕೂತಿದ್ದಾರೆ. ಅಯ್ಯೋ, ಹುಲಿ ತಿಂದು ಹಾಕ್ಬಿಟ್ಟಿದೆಯಲ್ಲ, ಏನು ಮಾಡೋದೀಗ ಅಂತ ಯೋಚನೆ ಮಾಡಿದನು. ಎಲ್ಲ ಅಣಿ ಮಾಡಿಟ್ಟಿದ್ದಾರೆ, ಯಾಕೆ ವೇಸ್ಟ್ ಮಾಡಬೇಕು, ನಾನೇ ಕೂತ್ಕೊಂಡು ಶವ ಸಾಧನೆ ಮಾಡಿಬಿಡ್ತೀನಿ ಅಂಥೇಳಿ ಶವದ ಮೇಲೆ ಕೂತ್ಕೊಂಡು 3 ಸರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ 3 ಸರಿ ಹೇಳ್ದ. ಶಿವ ಪಾರ್ವತಿ ಜೊತೆ ಪ್ರತ್ಯಕ್ಷನಾಗ್ಬಿಟ್ಟ. ಇವನಿಗೆ ಗಾಬರಿ ಆಗೋಯ್ತು. ಕೈ ಮುಗಿದು ಕಣ್ಣೀರು ಹಾಕ್ಕೊಂಡಿರ್ತಿದ್ದಾನೆ. ಪರಮಾತ್ಮ, ನಾನು ನಿನ್ನನ್ನು ಹೆಸರು ನಾಮಸ್ಮರಣೆ ಮಾಡಿದ್ದೆ, 3 ಸರಿ ಬಂದ್ಬಿಟ್ಯಾ?
ಶಿವ ಪಾರ್ವತಿ ಜೊತೆ ತ್ರಿಶೂಲ ಇಟ್ಕೊಂಡಾಗ್ತಾ ನಿಂತಿದ್ದಾನೆ. ಕೇಳ್ತಾನೆ, ಏನು ಮಹಾಭಾವ ಇದು, ನಿನ್ನ ವಿಚಿತ್ರವಾದ ಲೀಲೆ. ಈ ಮನುಷ್ಯ 3 ದಿನ ಸರ್ವಸಾಧನೆ ಮಾಡ್ದ, ಹುಲಿ ಕರ್ಕೊಂಡು ಹೋಗ್ತಿಂತು, ನಾನು ಏನೂ ಮಾಡಿಲ್ಲ, ಬರೀ ನಿನ್ನನ್ನು 3 ಸರಿ ಓಂ ನಮ ಶಿವಾಯ ಅಂದ ತಕ್ಷಣ ನೀವು ಬಂದುಬಿಟ್ಟಿಯಲ್ಲ ಅಂತ. ಆಗ ಶಿವ ನಕ್ ಹೇಳ್ತಾನೆ, ಮಗು, ಹಿಂದಿನ ಜನ್ಮದಲ್ಲೇ ನೀನೆಲ್ಲ ಸಾಧನೆಯನ್ನು ಮುಗಿಸಿದ್ದೆ, ನೀನು 3 ಸರಿ ಶಿವ ಅನ್ನುವ ಹೆಸರನ್ನು ಹೇಳುವುದು ಬಾಕಿ ಇತ್ತು, ಈಗ ಹೇಳಿದ್ಯಾ, ನಾ ಬಂದಿದ್ದೀನಿ. ಅದು ಜನ್ಮ ಜನ್ಮಾಂತರಕ್ಕೆ ಸೇರ್ಕೊಂಡು ಹೊರಟೋಗ್ಬಿಡುತ್ತೆ ಸಾಧನೆ. ಈ ಸಮಯದಲ್ಲೇ ಮಾಡಿದ ಸಾಧನೆ ಈಗಲೇ ಫಲ ಕೊಡುತ್ತೆ ಅಂತಲ್ಲ. ಬಟ್ ಆದರೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಸ್ಪಷ್ಟಪಡಿಸ್ತಾನೆ, ಅದು ಯಾವತ್ತೂ ವಿಫಲವಾಗಲ್ಲ. ಆಟ್ ಆಲ್ವೇಸ್ ಇಟ್ ವಿಲ್ ಬಿ ಕ್ಯಾರಿಡ್. ಅವಾಗ ನಾನು ಅದು ಓದಿದಾಗ ಅನ್ನಿಸ್ತು, ಅಬ್ಬ. ಹಾಗೆ ನೀವೆಲ್ಲರಿಗೂ ಕೂಡ, ಯಾಕೆಂದರೆ ಭಕ್ತಿ ಮಾರ್ಗದಲ್ಲೆಲ್ಲ ಇದ್ದೀವಿ, ಆದರೆ ಅದನ್ನು ಸರಿಯಾದ ಒಂದು ರೂಪುರೇಷೆಯನ್ನು ಕೊಟ್ಟು ನಾವು ಹೋಗಬೇಕು. ಮನೆ ಕಟ್ಟಬೇಕು ನಿಜ, ಹೇಗೋ ಕಟ್ಬಾರ್ದು, ಪ್ಲ್ಯಾನ್ ಮಾಡಬೇಕು, ಆರ್ಕಿಟೆಕ್ಟ್ ಕರೆಸ್ಬೇಕು, ಪ್ಲ್ಯಾನ್ ಮಾಡು. ಯು ಗೋ ಇನ್ ಎ ಪ್ಲ್ಯಾನ್ ಇಡವೆ, ನಿಮ್ಮ ಮನೆ ನೋಡೋಕೆ ತುಂಬ ಸುಂದರವಾಗಿರುತ್ತೆ. ಎಲ್ಲೋ ಅಡುಗೆ ಮನೆ, ಎಲ್ಲೋ ಬಚ್ಚಲ್ ಮನೆ, ಎಲ್ಲೋ ಕಿಚನ್ನು. ಯಾರು ಪ್ಲ್ಯಾನ್ ಮಾಡಿದ್ದು? ನಾನೇ. ಭಾಳ ಚೆನ್ನಾಗಿ ಮಾಡಿದ್ದೆ ಕಣಪ್ಪ. ಬಚ್ಚಲ್ ಮನೇಲಿ ಕೂತ್ಕೊಂಡು ಊಟ ಮಾಡಬೇಕು, ಅಡುಗೆ ಮನೇಲಿಗೆ ಅಡುಗೆ ಮಾಡಬೇಕು ಗೊತ್ತಾಗ್ತಿಲ್ಲ ಅನಿಸ್ಬಿಡುತ್ತೆ. ಹಂಗೆ ಮಾಡಬಾರ್ದು. ಯಾವುದೇ ಆದರೂ ಅಷ್ಟೇ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾವುದನ್ನು ಅಷ್ಟೇ ಒಂದು ಅಚ್ಚುಕಟ್ಟುತನದಲ್ಲಿ ಯಾವುದನ್ನು ಮಾಡಿದರೆ ಹೇಗೆ, ಏನನ್ನು ಮಾಡಬೇಕು, ಇದನ್ನು ತಿಳ್ಕೊಂಡು ನಾವು ಮಾಡ್ತಾ ಹೋಗಬೇಕು. ಆ ಉದ್ದೇಶಕ್ಕಾಗಿ ಮುಂದಿನ 1000 ಜನರ ಒಳಗಡೆ ಇಲ್ಲಿರೋರು ಬೇಕಾದಷ್ಟು ನನ್ನ ಹತ್ರಕ್ಕೆ ಬರ್ತೀರಿ ಅಂತ ನನಗೆ ಗೊತ್ತು. ಅಪ್ಪಾಜಿಯ ಮಾನಸ ಪುತ್ರಿಯರಾಗಿ ಅದಕ್ಕೆ ಮೊದಲನೇ ಕ್ಲಾಸ್ನ ಇಲ್ಲೇ ತಗೊಂಡಿದ್ದೀನಿ. ಎಲ್ಲರಿಗೂ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಶ್ರೀಚಕ್ರರಾಜ ನಿಲಯ ಶ್ರೀಮತ್ರಿಪುರ ಸುಂದರಿ ಶ್ರೀ ಶಿವಾ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಶ್ರೀಚಕ್ರ ನಿಲೆಯನ್ನ ಅಮ್ಮ ನನ್ನ ಮನೆಗೂ ನನ್ನ ಹೃದಯಕ್ಕೂ ಬಾ ಅಂತ ಪ್ರಾರ್ಥನೆ ಮಾಡು. ಅಪ್ಪಾಜಿ, ನಮ್ಮ ಮನೆಗಾಗಲೇ ತಂದಿಟ್ಬಿಟ್ಟಿದ್ದೀವಿ. ಇಲ್ಲ ಅಂದವ್ರು ಯಾರು? ಮನೆಗೆ ಬಂದಿದ್ದಾಳೆ, ನಿನ್ನ ಹೃದಯಕ್ಕೂ ಬರಬೇಕು. ಅದಕ್ಕೆ ಇಷ್ಟೊತ್ತು ಮಾತಾಡಿದ್ದು. ಬರೀ ಮನೆಗೆ ಬಂದ್ರಾಗಲ್ಲ, ಹೃದಯಕ್ಕೂ ಬರಬೇಕು. ಆ ಹೃದಯಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಸತತವಾದ ಪ್ರಾರ್ಥನೆಯನ್ನು ಮಾಡಬೇಕು. ಅತ್ಯಂತ ಪ್ರಬಲವಾದ, ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ಸಾಧನೆ 2, ಒಂದು ಜಪ ಮತ್ತೊಂದು ಪ್ರಾರ್ಥನೆ. ಮಿಕ್ಕಿದ್ದೆಲ್ಲ ಪೂಜೆ ಪುನಸ್ಕಾರಗಳು, ಹವನ ಹೋಮಗಳು, ತೀರ್ಥಯಾತ್ರೆ ಎಲ್ಲ ಸರ್ವಿಸ್ ರೋಡಲ್ಲಿ ಹೋಗೋದು. ಮೇನ್ ರೋಡಲ್ಲಿ ಹೋಗೋದು 2 ಹೈವೇನಲ್ಲಿ. ಒಂದು ಜಪ ಮತ್ತೊಂದು ಪ್ರಾರ್ಥನೆ. ಸತತವಾಗಿ ತಾಯಿಯನ್ನು ಪ್ರಾರ್ಥಿಸ್ಬೇಕು. ಅಮ್ಮ 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 ನನ್ನ ಹೃದಯಕ್ಕೆ ಬಾರೆ ಬಾರೆ, ಮನೆಗೆ ಬಂದಿದ್ಯಾ, ನನ್ನ ಹೃದಯಕ್ಕೂ ಬಾ ಅಂಥೇಳಿ ಸತತವಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸ್ಬೇಕು. ಮನೆಗಾರು ಬೇಗ ಬಂದುಬಿಡ್ತಾಳೆ, ಹೃದಯಕ್ಕೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಹೃದಯಕ್ಕೆ ಬರೋಕ್ಕೆ ಲೇಟ್ ಆಗುತ್ತೆ? ನಮ್ಮೊಳಗಷ್ಟು ವಿಷ ತುಂಬಿದೆ, ಅದರಿಂದನೇ ಸ್ವಲ್ಪ ಲೇಟ್ ಆಗುತ್ತೆ. ಮನುಷ್ಯನಲ್ಲಿರುವಷ್ಟು ವಿಷ ಇನ್ನೆಲ್ಲೂ ಇಲ್ಲ. ನೀ ನೋಡು, ಒಂದು ಹುಲ್ಗಾವಲಿದೆ, ಎಲ್ಲ ಪ್ರಾಣಿ ಪಶು ಕ್ರಿಮಿಕೀಟಗಳು ಓಡಾಡುತ್ತವೆ, ಹುಲ್ಲು ಆನಂದವಾಗಿರುತ್ತೆ. ಮನುಷ್ಯ ನೀನೇ ಬೇಕಾದ್ರೆ ಟ್ರೈ ಮಾಡು, ಒಂದೇ ಇದರಲ್ಲಿ ನಡೀತಾ ಇರೋ, ಆ ಹುಲ್ಲೆಲ್ಲ ಒಣಗೋಗಿರುತ್ತೆ. ಯಾಕೆ ಒಣಗುತ್ತೆ? ನಿನ್ನ ಕಾಲಿನಿಂದ ಅಂತಹ ವಿಷ ಪದಾರ್ಥಗಳು ಹೊರಗೆ ಬರ್ತಾ ಇರುತ್ತೆ. ಇನ್ಯಾವ ಪ್ರಾಣಿಯಿಂದಲೂ ಬರಲ್ಲ, ಮನುಷ್ಯನಿಂದ. ಡಿವಿಯೇಷನ್ ಆದರೂ ಪರವಾಗಿಲ್ಲ, ಕೆಲವು ಕಾಲ ದಿನಕ್ಕೊಂದು 5 ನಿಮಿಷನಾರು ನಾವು ಮಣ್ಣಲ್ಲಿ ಓಡಾಡಬೇಕು, ಚಪ್ಪಲಿ ಬಿಟ್ಬಿಟ್ಟು. ವಿಷ ಕೆಳಗೆ ಈಗ ದೊಡ್ಡ ಯಾತಿಗೆ ನಮ್ಮ ಪ್ರಾಬ್ಲಮ್ ಎಲ್ಲ ಶುರುವಾಗ್ತದೆ, ಬರೀ ಆಧ್ಯಾತ್ಮಿಕ ಅಲ್ಲ, ಹೆಲ್ತ್ ಪ್ರಾಬ್ಲಮ್ಮು ಯಾತಿಗೆ ಅಂದರೆ ಆ ವಿಷ. ಅದಕ್ಕೇನಂತೀವಿ? ಟಾಕ್ಸಿನ್ಸ್.
ಇಂಗ್ಲೀಷಲ್ಲಿ ಸೈಂಟಿಫಿಕ್ ಹೇಳ್ಬೇಕಾದ್ರೆ ಟಾಕ್ಸಿನ್ಸ್. ಆ ಟಾಕ್ಸಿನ್ಸ್ ಹೊರಗೆ ಹೋಗ್ಬೇಕಲ್ಲ. ವಾಟ್ ಈಸ್ ಟಾಕ್ಸಿನ್ ಅಂತ ಮಾತಾಡಲ್ಲ. ನಿಂಗೆ ಗೊತ್ತಿದೆ ಇನ್ನೊಂದ್ಸರಿ ಹೇಳೋಣ. 1.5 ಗಂಟೆ ಸೈನ್ಸ್ ಕ್ಲಾಸ್ ಆಗುತ್ತೆ. ಆ ಟಾಕ್ಸಿನ್ಸ್ ನಮ್ಮ ದೇಹದಿಂದ ಹೊರಗೆ ಹೋಗ್ಬೇಕಾದ್ರೆ ಅದು ಪಾದದ ಮೂಲಕನೇ ಹೋಗೋದು. ನೀನು ಅದಕ್ಕೆ ಕನಿಷ್ಠ ಒಂದು 5 ನಿಮಿಷನಾರು ಟಾರ್ ರೋಡು, ಸಿಮೆಂಟ್ ರೋಡು, ನಿನ್ನ ಮನೆ ಮೊಸಾಯಿಕ್ಕು ಬಿಟ್ಬಿಟ್ಟು ನೆಲದ ಮೇಲೆ ಒಂದು 5 ನಿಮಿಷನಾರು ಡೈಲಿ ಓಡಾಡು. ನೀನು ಆರೋಗ್ಯ ಸುಧಾರಿಸ್ತಿದ್ರೆ ಕೇಳು. ವಿಷ ನಮಗೆ ಹೊರಕ್ಕೆ ಹೋಗಕ್ಕೆ ಬಿಡಲ್ಲ. ವಿಷ ಹೋಗೋದೇ ಹಾಗೆ. ಅದಕ್ಕೆ ಮನುಷ್ಯ ಹುಲ್ಗಾವಲಲ್ಲಿ ಓಡಾಡ್ತಿರೋ ಅವನು ಓಡಾಡೋ ದಾರಿ ಗೊತ್ತಾಗುತ್ತೆ. ಅದೇ ದಾರಿಲಿ 10 ಸರಿ 100 ಸರಿ ಅಲ್ಲ 1000 ಸರಿ ಒಂದು ಪಶು ಓಡಾಡ್ಸೋ ಇನ್ನೂ ಹುಲ್ಲು ಚೆನ್ನಾಗಿ ಬೆಳೆಯುತ್ತೆ. ಆದರೆ ಮನುಷ್ಯ ಓಡಾಡಿದ ದಾರಿಲಿ ಹೊರಟೋಗುತ್ತೆ. ಯಾಕೆಂದರೆ ಆ ವಿಷ ಹೊರಗಡೆಗೆ ಆಗೋಗ್ತಿರುತ್ತೆ. ಹಾಗೆ ತಾಯಿ ಹೃದಯಕ್ಕೆ ಬರುವುದು ಸ್ವಲ್ಪ ಕಷ್ಟ ಆಗುತ್ತೆ. ಹೃದಯ ಪರಿವರ್ತನೆ ಆಗ್ತಾ 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 ಒಂದ್ಸರಿ ಬರೋಲ್ಲ. ಮನೆಗೇನೋ ತಂದಿಟ್ಬಿಟ್ಟು ಅಮ್ಮ ಅಂತ ಆರತಿ ಮಾಡಿಬಿಡ್ತೀವಿ. ಅದು ಇಲ್ಲಿಗೆ ತರಬೇಕಾದ್ರೆ ಇಟ್ ಟೇಕ್ಸ್. ಅದಕ್ಕೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡು. ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಒಂದು ಸರಿ ತಾಯಿ ಹತ್ರ ಹೋಗುವಾಗ ಅದರ ಆನಂದ ಇವತ್ತಿಗೂ ಅಷ್ಟೇ. ನನ್ನನ್ನು ಏನು ನೋಡ್ಕೋಬೇಕು, ಹೇಗೆ ನೋಡ್ಕೋಬೇಕು ಎಲ್ಲ ಅವಳೇ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿದಿನ ಪಾಠ ಮಾಡೋದು ಅವಳೆಯ. ನಾನು ಏನಿರಬೇಕು, ಹೇಗಿರಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಎಲ್ಲವನ್ನು ನಾನು ಹಾಗೇ ಇರ್ತೀನಿ. ಆದರೆ ಕೆಲವು ಟೈಮು ಒಂದೊಂದು ಸರಿ ಡಿವಿಯೇಷನ್ಸ್ ಆಗಿಬಿಡತ್ತೆ. ಆವಾಗ ಯಾವುದು ಡಿವಿಯೇಷನ್ ಹೆಂಗಾಯ್ತು ಅಂದರೆ ಈ ಸರಿ ಯಾರೋ ಬಂದರು ಏನೋ ಕೇಳಿದ್ರು ಅಂತ ನಾನು ಅಮ್ಮನನ್ನು ಕೇಳ್ದೇನೆ ನಾನು ಒಪ್ಕೊಂಡ್ಬಿಟ್ಟೆ. ನನ್ನ ಹುಟ್ಟಿದ ಹಬ್ಬ ಈ ಸರಿ ದಾವಣಗೆರೆಯಲ್ಲಿ ಅಂತ. ಅವಳಂದು ನಾನು ಬೆಳಗಾಮಲ್ಲಿ ಫೀಸ್ ಮಾಡಿದ್ದೀನಿ, ನೀನು ಹೆಂಗೆ ಮಾಡೋಕ್ಕೆ ಸಾಧ್ಯ? ನಿಜವಾಗಿ ನಡೆದಿದ್ದು. ದಾವಣಗೆರೆಗೆ ಹೇಳಿಬಿಟ್ಟಿದ್ದೆ ನನ್ನಲ್ಲಿ. ಅವರೆಲ್ಲ ರೆಡಿ ಮಾಡ್ಕೋತಿದ್ರು. ಅದು ಆ್ಯಕ್ಚುಲಿ ವಾಸ್ತವವಾಗಿ ದಾವಣಗೆರೆಯಿಂದ ಬೆಳಗಾವಿಗೆ ಬಂದಿದ್ದೆ ಹಾಗೆ. ಹೋದ ಸರಿನೂ ಅಷ್ಟೇ ಯಾರೋ ಕೇಳಿದ್ರು ಅಂಥೇಳಿ ನಾನು ತುಮಕೂರು ಅಂತಂದ್ಬಿಟ್ಟೆ. ಒಂದು ಸರಿ ಒಂಚೂರು ಮೀಟ್ ಮಾಡಿದ್ರು ಇಲ್ಲ ಅವಳು ಬಿಡಲ್ಲ, ನೀನು ನಿಂದೇನು ನಡೆಸಲ್ಲ, ನಂದೇ ನಡೆಸೋದು ಅಂತಾಳೆ. ಆಮೇಲೆ ಅವಳು ತುಮಕೂರು ಕ್ಯಾನ್ಸಲ್, ಗದಗ. ಈ ಸರಿ ದಾವಣಗೆರೆ ಕ್ಯಾನ್ಸಲ್, ಅದೆಲ್ಲ ಅನುಭವಿಸ್ಬೇಕು. ದೆನ್ ಯು ವಿಲ್ ಎಂಜಾಯ್. ಓ ಹೆಂಗಿರುತ್ತೆ. ಜೈ ಶ್ರೀ ಮಾತಾ. ಪೂಜೆ ಮಾಡು. ದುರ್ಗೆ ಪಾಲಿಸೆ ಕರುಣದಿ, ದುರ್ಗೆ ಪಾಲಿಸೆ ಅಪವರ್ಗ ಪದವಿತ್ತು, ದುರ್ಗೆ ಪಾಲಿಸೆ ಅಪವರ್ಗ ಪದವಿತ್ತು. ದುರ್ಗಮವಾಗಿ ದುರ್ಗವ ಬಿಡಿಸಿ ಪಾಲಿಸೆ ಕರುಣದಿ, ದುರ್ಗೆ ಪಾಲಿಸೆ ಕರುಣದಿ. ಧನಯೇ ಶ್ರೀರಮಣನ ಛಾಯೆ ನಾರಸಿಂಹನ ರಸೆ, ಸಾರಿದೆ ನಿನ್ನ ಪದ ತೋರಿಸೆ ಹರಿಪ
पद्मिनी पद्माक्षि देवी पद्मसंभवे कामिनी पद्मनाभ श्रीनिवासन पद्मावान पद्मदे तोरे पद्म सरोवर तीरवासिकर पद्मयुताय रूपत्रयळे कामिनी कामपूरिणी तापहरिसे भामिनी रूपत्रयळे कामिनी कामपूरिणी तापहरिसे भामिनी ಪಾಪಗಳೆಲ್ಲವ ಪರಿಹರಿಸುತ್ತ ನೀ ಗೋಪಾಲಕೃಷ್ಣ ವಿಠಲನ ತೋರೆ ದುರ್ಗೆ ಪಾಲಿಸೆ ಅಪವರ್ಗ ಪದವಿತ್ತು ದುರ್ಗಮವಾಗಿ ದುರ್ಗವ ಬಿಡಿಸಿ ಭಾರ್ಗವಿ